ಒಂದು ಸುಂದರವಾದಂತಹ ಕಾರ್ಯಕ್ರಮದಲ್ಲಿ ಬ್ರಹ್ಮಶ್ರೀ ನಾರಾಯಣ ಗುರುಗಳ 171ನೇ ಜನ್ಮದಿನೋತ್ಸವವನ್ನು ಒಂದು ವಿಶೇಷವಾದಂಥ ರೀತಿಯಲ್ಲಿ ಆಚರಿಸಬೇಕು ಅನ್ನುವಂಥ ಪರಿಕಲ್ಪನೆಯೊಂದಿಗೆ ಬಂಟ್ವಾಳ ತಾಲೂಕು ಬಿಲ್ಲವ ಸಂಘದ 12ನೇ ಅಧ್ಯಕ್ಷರಾಗಿ ನೂತನವಾಗಿ ಆಯ್ಕೆಗೊಂಡಂತಹ ದಿವಂಗತ ಶೇಷಪ್ಪ ಕೋಟ್ಯಾಣರ ಸುಪುತ್ರ ಭುವನೇಶ್ವರ ನೇತೃತ್ವದಲ್ಲಿ ಈ ಕಾರ್ಯಕ್ರಮ ನಡೀತಾ ಇದೆ. ಇವತ್ತಿನ ಅಧ್ಯಕ್ಷತೆ ವಹಿಸಿಕೊಂಡಂತಹ ಭುವನೇಶ್ ಪಚ್ಚನಡ್ಕರವರೇ, ಅತಿಥಿಯಾಗಿ ಮೊದಲ ಬಾರಿಗೆ ಕುದ್ರೋಳಿ ಗೋಕರ್ಣನಾಥ ಕ್ಷೇತ್ರದ ಅಧ್ಯಕ್ಷರಾಗಿ ಆ ಕ್ಷೇತ್ರದ ಮೊದಲು ಅಧ್ಯಕ್ಷ ಆಗಿದ್ದ ಸೋಮಸುಂದರಂ ಅವರ ಮಗನಾಗಿ ಹೊರ ದೇಶಗಳಲ್ಲಿ ಬದುಕಿನ ಒಂದು ಸೌಂದರ್ಯವನ್ನು ಪಡೆಯುವುದಕ್ಕೆ ಹೊರ ದೇಶಗಳಲ್ಲಿ ದುಡಿದು ಒಬ್ಬ ಭಾರತೀಯನಾಗಿ ಮತ್ತೆ ಭಾರತದಲ್ಲಿ ನನ್ನ ಬದುಕು ಅಂತ ತಿಳ್ಕೊಂಡು ಬಂದು ವಾಪಸ್ ಬಂದಂಥ ಜಯರಾಜರನ್ನು ಈ ಹೊಸ ವರ್ಷದಲ್ಲಿ 25ನೇ ವರ್ಷದಲ್ಲಿ ಕ್ಷೇತ್ರದ ಅಧ್ಯಕ್ಷರಾಗಿ ಜನಾರ್ದನ್ ಪೂಜಾರಿಯವರ ಆಯ್ಕೆಯೊಂದಿಗೆ ಇವತ್ತು ಅವರನ್ನು ಇಲ್ಲಿನ ಮುಖ್ಯ ಅತಿಥಿಯಾಗಿ ಕರಿಬೇಕು ಅಂತ ನಮ್ಮೆಲ್ಲರ ಆಸೆಯಂತೆ ಅವರನ್ನು ಕರೆದಿದ್ದೀವಿ. ಅದಕ್ಕೋಸ್ಕರ ಜಯರಾಜರವರಿಗೆ ಹೃತ್ಪೂರ್ವಕವಾಗಿ ಕ್ಷೇತ್ರದ ಪರವಾಗಿ ನಮ್ಮ ಅಭಿನಂದನೆ ಕೊಟ್ಟು ನಿಮ್ಮನ್ನು ಸ್ವಾಗತಿಸಿದ್ದೇನೆ. ಈ ನಮ್ಮ 171ನೆಯ ನಾರಾಯಣ ಗುರುಗಳ ಈ ಒಂದು ಉಪನ್ಯಾಸಕ್ಕೆ ಒಂದು ಒಳ್ಳೆಯ ಜ್ಞಾನ ಸಂಪಾದನೆ ಮಾಡಿದಂತಹ, ನಾರಾಯಣ ಗುರುಗಳ ಬಗ್ಗೆ ಅಧ್ಯಯನ ಮಾಡಿದಂತಹ ನಮ್ಮ ಒಬ್ಬ ಯುವಕನನ್ನು ಕರಿಬೇಕು ಅನ್ನುವಂಥ ನಮ್ಮಲ್ಲಿ ಒಂದು ಆಸೆ ಇತ್ತು. ಅದಕ್ಕೋಸ್ಕರ ನಮ್ಮದೇ ತಾಲೂಕಿನ ಆರಂಬಡಿ ಅಂತ ಆರಂಬಡಿ ನಮ್ಮ ತಾಲೂಕಿನ ಡಾಕ್ಟರ್ ಯೋಗೀಶ್ ಕೈರೋಡಿ, ಕನ್ನಡ ಪ್ರಾಧ್ಯಾಪಕರು, ಅಧ್ಯಯನಕಾರರು, ಲೇಖಕರು, ವಾಗ್ಮಿಗಳು, ನಾರಾಯಣ ಗುರುಗಳ ಬಗ್ಗೆ ಬಹಳಷ್ಟು ಅಧ್ಯಯನ ಮಾಡಿದಂತಹ ಒಬ್ಬ ಶ್ರೇಷ್ಠ ವಾಗ್ಮಿ ಕೂಡ ಹೌದು. ಅವರು ಉತ್ತಮ ಚಿಂತಕರು ಕೂಡ ಹೌದು, ವಿಮರ್ಶಕಾರರು ಕೂಡ ಹೌದು ಅಂತ ನನ್ನ ಮಿತ್ರರಾಗಿರ್ತ ಯೋಗೀಶ್ ಕೈರೋಡಿಯವರೇ, ಮತ್ತು ಎಲ್ಲ ನನ್ನ ತಾಲೂಕು ಸಂಘದ ಎಲ್ಲ ಪದಾಧಿಕಾರಿಗಳೇ, ಇವತ್ತಿನ ಸನ್ಮಾನಗೊಳ್ಳತಕ್ಕಂತಹ ಸತೀಶ್ ಚಂದ್ರ ಇರುವೆಲ್ರವರೇ, ದಕ್ಷಿಣ ಸಾಯಿಬಾಬಾ ಮಂದಿರಾಗಿರ್ತಕ್ಕಂಥ ಸೂರಜ್ರವರೇ, ಆತ್ಮೀಯರಂತಹ ನಾಗರಾಜ್ ಅಂಚಣ್ರವರೇ, ನೆರೆದಿರ್ತಕ್ಕಂತಹ ನನ್ನ ಎಲ್ಲ ಸಮಾಜದ ಬಂಧುಗಳೇ, ತಾಯಂದಿರೇ, ಅಕ್ಕ ತಂಗಿಯಂದಿರೇ, ಅಣ್ಣ ತಮ್ಮಂದಿರೇ, ಐವತ್ತೆಂಟು ವರ್ಷಗಳ ಹಿಂದೆ ಬಂಟ್ವಾಳ ತಾಲೂಕು ಬಿಲ್ಲವ ಸಂಘ ಪ್ರಾರಂಭ ಆಗಿತ್ತು. ಈ ಸಂಘ ಪ್ರಾರಂಭ ಆದಾಗ ನಮ್ಮ ತಾಲೂಕಿನಲ್ಲಿ ಕೆಲವೇ ಬಿಲ್ಲವ ಯುವಕರು ವಿದ್ಯಾವಂತರಾಗಿದ್ದರು ಅಷ್ಟೇ. 58 ವರ್ಷಗಳಿಂದ 60 ವರ್ಷಗಳಾಯ್ತು ಹತ್ತಿರ. ಆಗ ತಾಲೂಕಿನಲ್ಲಿ ಯಾವ ಸಂಘಗಳು, ಜಾತಿ ಸಂಘಗಳಿಲ್ಲ. ಆ ಕಾಲದಲ್ಲಿ ಪ್ರಪ್ರಥಮ ಬಂಟ್ವಾಳ ತಾಲೂಕಿನಲ್ಲಿ ಬಿಲ್ಲವ ಸಂಘ ಪ್ರಾರಂಭ ಆಗಿತ್ತು. ಒಂದು ಸಣ್ಣ ರಾಮ ಮಂದಿರದ ಬಾಗಿಲಿನಲ್ಲಿ ಒಂದು ರೂಮಿನಲ್ಲಿ ಆಗಿತ್ತು. 58 ವರ್ಷಗಳ ಈ ಪ್ರಯಾಣದಲ್ಲಿ ಬಿಲ್ಲವ ಸಂಘ ಬದುಕಿನ ಬೇರೆ ಬೇರೆ ಮುಖಗಳನ್ನು ಕಂಡು, ಬದುಕಿನ ಬೇರೆ ಬೇರೆ ಆಯಾಮಗಳನ್ನು ಕಂಡು, ಈ ಸಮಾಜಕ್ಕೆ ನಾರಾಯಣ ಗುರುಗಳನ್ನು ಪರಿಚಯಿಸಬೇಕು ಅನ್ನುವಂತಹ ಒಂದು ಪರಿಕಲ್ಪನೆಯೊಂದಿಗೆ ದಾಟಿ ಇಲ್ಲಿವರೆಗೆ ಬಂದು ನಿಂತಿದೆ.
ಇದಕ್ಕೊಂದು ರೂಪ, ಇದಕ್ಕೊಂದು ಆಕಾರ, ಇದಕ್ಕೊಂದು ವ್ಯವಸ್ಥೆಯನ್ನು ಕಳೆದ 25 ವರ್ಷಗಳ ಕಾಲ ಈ ಸಂಘವನ್ನು ನಡೆಸಿದಂತಹ ದಿವಂಗತ ಶೇಷಪ್ಪ ಕೋಟ್ಯಾಡ್ರಿ ಅವರನ್ನು ಈ ಸಂದರ್ಭದಲ್ಲಿ ನಾನು ನೆನಪಿಸೋದು ಭಾಳ ಅಗತ್ಯ ಇದೆ. ಕಾಲದ ನಿಯಮ ಗೊತ್ತಿಲ್ಲ, ಈ ಬಾರಿ ಅಧ್ಯಕ್ಷರಾಗಿ ಅವರ ಮಗ ಆಯ್ಕೆ ಆಗಿದ್ದಾರೆ. ನಾವು ನಾರಾಯಣ ಗುರುಗಳನ್ನು ಯಾಕೆ ಪೂಜೆ ಮಾಡ್ತೀವಿ ಅನ್ನೋದು ಬಹಳಷ್ಟು ಜನ ಚರ್ಚೆ ಮಾಡ್ತಾರೆ. ಜಯರಾಜರವರೇ, ನಾರಾಯಣ ಗುರು ಒಂದು ಬಿಲ್ಲವಗೆ ಸೇರಿದಂಥ ವ್ಯಕ್ತಿ ಆದ ಕಾರಣ ಅವರು ಬಿಲ್ಲವರು ಅವರನ್ನು ಪೂಜೆ ಮಾಡ್ತಾರೆ ಅನ್ನುವಂಥದ್ದು ಬಾಯಿ ಮಾತಿನಲ್ಲಿ ಇರತಕ್ಕಂಥ ವಿಚಾರ. ಆದರೆ ಇವತ್ತು ನಾನು ಸ್ಪಷ್ಟಪಡಿಸಬೇಕು, ನಾರಾಯಣ ಗುರುಗಳನ್ನು ಜಾತಿಯ ಕಾರಣಕ್ಕಾಗಿ ನಾವು ಪೂಜೆ ಮಾಡ್ತಾ ಇಲ್ಲ. ಅವರೊಂದು ಬಿಲ್ಲವ ಸಮುದಾಯಕ್ಕೆ ಸೇರಿದಂಥವರು ಅನ್ನೋ ಕಾರಣಕ್ಕಾಗಿ ನಾವು ಅವರನ್ನು ಪೂಜೆ ಮಾಡೋದಿಲ್ಲ. ಅವರನ್ನು ಪೂಜೆ ಮಾಡೋದಕ್ಕೆ ಬಹಳಷ್ಟು ನಾನು ಅಧ್ಯಯನ ಮಾಡಿದ್ದೇನೆ. ಅವರನ್ನು ಯಾಕೆ ನಾವು ವಿಶ್ವಗುರುವಾಗಿ ಅವರನ್ನು ಸ್ವೀಕಾರ ಮಾಡಿದ್ದಾರೆ? ನೀವು ಕೇರಳಕ್ಕೆ ಹೋದರೆ ಅಲ್ಲಿರತಕ್ಕಂಥ ಎಲ್ಲ ಜಾತಿಯವರು ಕೂಡ ಅವರ ಮನೆಯಲ್ಲಿ ಫೋಟೋ ಇದೆ. ಯಾವ ಜಾತಿಯವನೇ ಆಗಿರಲಿ ಅವನು, ಅವರ ಮನೆಯಲ್ಲಿ ನಾರಾಯಣ ಗುರುರ ಒಂದು ಭಾವಚಿತ್ರ ಇದೆ. ಯಾಕೆ ಹಾಕಿದ್ದಾರೆ? ನಾರಾಯಣ ಗುರುಗಳು ಯಾಕೆ ವಿಶ್ವಗುರು ಆದರು? ಇದು ಜನರಿಗೆ ಹಚ್ಚಬೇಕು. ನಾವು ಪೂಜೆ ಮಾಡೋದಕ್ಕೆ ಕಾರಣ ಅದು. ಅವರು ನಮ್ಮ ಸಮುದಾಯ ಅನ್ನೋ ಕಾರಣಕ್ಕೆ ಹಾಕಲಿಲ್ಲ. ಎಷ್ಟೋ ಜನ ಸಂತರು ಇದ್ದಾರೆ ಸಮುದಾಯ, ಬಿಲ್ಲವ ಸಮುದಾಯದಲ್ಲಿ ಸುಮಾರು ಜನ ಸನ್ಯಾಸಿಗಳಿದ್ದಾರೆ. ಅವರನ್ನು ನಾವು ಒಂದು ಗೋಡೆಯ ಒಳಗೆ ಕೂತು ಮಂದಿರ ಕಟ್ಟಿ ಅವರಿಗೆ ಪೂಜೆ ಮಾಡಲಿಲ್ಲ. ಇವರನ್ನು ಪೂಜೆ ಮಾಡುವುದರ ಹಿನ್ನೆಲೆ ಅದ್ಭುತವಾದಂತಹ ಧಾರ್ಮಿಕ ಚಿಂತನೆಗಳಿದೆ. ನಾರಾಯಣ ಗುರುಗಳು ಹುಟ್ಟಿದಂಥ ಕಾಲಘಟ್ಟದಲ್ಲಿ ಅನೇಕ ಜಾತಿಯವರಿಗೆ, ಅದರಲ್ಲಿ ಇಲ್ಲಿ ಬಿಲ್ಲವರು ಇರ್ಬೋದು, ಕೇರಳದಲ್ಲಿ ತೀಯರು, ಈಳವರು, ಪರೆಯರು, ಪುಲೆಯರು ಅನ್ನುವಂಥ ಅತ್ಯಂತ ನಿಕೃಷ್ಟವಾದಂಥ ಬದುಕಿನಲ್ಲಿದ್ದ ಕಾಲಘಟ್ಟದಲ್ಲಿ ದೇವಸ್ಥಾನಕ್ಕೆ ಪ್ರವೇಶ ಇಲ್ಲದಂಥ ಕಾಲಘಟ್ಟ, ಮೇಲ್ವರ್ಗದವರು ವಾಸಿಸುವ ಮನೆಯ ಮುಂದಿನ ಮಾರ್ಗದಲ್ಲಿ ರಸ್ತೆಯಲ್ಲಿ ನಡೆಯಲಿಕ್ಕಾಗದಂಥ ಪರಿಸ್ಥಿತಿ, ಅವರು ಕುಡಿಯುವ ನೀರಿನ ಬಾವಿಗೆ ಮುಟ್ಟದಂಥ ಪರಿಸ್ಥಿತಿಯಲ್ಲಿ ನಾರಾಯಣ ಗುರುಗಳ ಜನ್ಮ ಆದದ್ದು. ಅಷ್ಟರವರೆಗೆ ಹಿಂದುಳಿದಂಥವರು, ಕೆಳವರ್ಗದವರು, ಅಸ್ಪೃಶ್ಯರು ಅನ್ನೋ ಕಾರಣಕ್ಕಾಗಿ ಅವರಿಗೆ ಯಾರು ಕೂಡ ಅವರ ಬಗ್ಗೆ ಕಾಳಜಿ ವಹಿಸಿದಂಥ ಕಾಲಘಟ್ಟದಲ್ಲಿ ಯಾರಿಗೆ ದೇವಸ್ಥಾನದೊಳಗೆ ಪ್ರವೇಶ ಇಲ್ಲವೋ, ಯಾರಿಗೆ ಮೇಲ್ವರ್ಗದವರು ನಡೆಯುವಂಥ ರಸ್ತೆಯಲ್ಲಿ ಅವಕಾಶ ಇಲ್ಲವೋ, ಯಾರು ಮೇಲ್ವರ್ಗದಲ್ಲಿ ಕುಡಿಯುವ ಬಾವಿಗೆ ಮುಟ್ಲಿಕ್ಕೆ ಅವಕಾಶ ಇಲ್ಲವೋ, ಒಳ್ಳೆಯ ಬಟ್ಟೆ ಹಾಕಿ ಮಾರ್ಗದಲ್ಲಿ ನಡಿಲಿಕ್ಕೆ ಸಾಧ್ಯ ಇಲ್ಲವೋ ಅಂಥವರಿಗೆ ಬದುಕನ್ನು ತೋರಿಸಿಕೊಡುತ್ತೇನೆ ಅನ್ನುವಂತಹ ಜಗತ್ತಿಗೆ ಒಂದು ಧಾರ್ಮಿಕ ಮಾದರಿಯನ್ನ, ಅದ್ವೈತ ಸಿದ್ಧಾಂತವನ್ನ ಅತ್ಯಂತ ಕಟುವಾಗಿ, ನಿಖರವಾಗಿ ಹೇಳಿದಂತಹ ಒಬ್ಬ ಗುರು ಇದ್ರೆ ಅದು ಬ್ರಹ್ಮಶ್ರೀ ನಾರಾಯಣ ಗುರುಗಳು. ಅದಕ್ಕೋಸ್ಕರ ನಾವು ಅವರನ್ನು ಇವತ್ತು ಪೂಜೆಯ ಸ್ಥಾನದಲ್ಲಿ ಕೂತ್ಕೊಳ್ತಿದ್ದೇವೆ. ಯಾವ ಒಬ್ಬ ಸಂತ ಕೂಡ ನೋಡಿ, ನೀವು ಯೋಚನೆ ಮಾಡಬೇಕು. ದೇಶದ ಧಾರ್ಮಿಕ ಸತ್ಯವನ್ನ ಪ್ರಪಂಚಕ್ಕೆ ಮೊದಲು ಮನುಷ್ಯರೆಲ್ಲ ಒಂದೇ ತಳಿಯ ಮಕ್ಕಳು ಅಂತ 12ನೇ ಶತಮಾನದಲ್ಲಿ ಬಸವಣ್ಣ ಹೇಳಿದ. ಆದರೂ ಅವರಿಗೆ ಸಮಸ್ಯೆ ತಪ್ಪಿಲ್ಲ. ತಮ್ಗೆ ಗೊತ್ತಿದೆ, ಇವತ್ತು ಲಿಂಗಾಯತ ಅನ್ನುವಂಥ ಧರ್ಮ ಇದೆ ಕರ್ನಾಟಕದಲ್ಲಿ. ಅದು ಬಸವಣ್ಣ ಕೊಟ್ಟಂತ ವಿಚಾರಧಾರೆ. ಅದರಲ್ಲಿ ಜಾತಿ ಧರ್ಮದ ಮತ ಇಲ್ಲ. ದುರಂತ ಅಂತ ಕೇಳಿದರೆ ಅವರನ್ನ ಲಿಂಗಾಯತರನ್ನಾಗಿ ಮಾಡಿ, ಅವರು ಬ್ರಾಹ್ಮಣ. ಯಾರು ಬಸವಣ್ಣ ಒಬ್ಬ ಬ್ರಾಹ್ಮಣ, ಆ ಬ್ರಾಹ್ಮಣನ ಲಿಂಗಾಯತ ಮಾಡಿ ಇದು ಲಿಂಗಾಯತ ಧರ್ಮವೇ ಬೇರೆ ಅಂತ ಹೇಳಿಕೊಂಡು ಇವತ್ತು ಪೂಜೆ ಮಾಡುವಂಥ ಪರಿಸ್ಥಿತಿ ಬಂದಿದೆ. ಅವರು ಧಾರ್ಮಿಕ ಚಿಂತನೆ ಎಲ್ಲ ಭಾರತದ ಎಲ್ಲ ಮಣ್ಣಿನ ಸನಾತನ ಧರ್ಮದ, ಹಿಂದೂ ಧರ್ಮದ ಎಲ್ಲರೂ ಕೂಡ ಒಂದೇ ಜಾತಿಗೆ ಸೇರಿದವರು, ಒಂದೇ ಮತಕ್ಕೆ ಸೇರಿದವರು, ಒಂದೇ ದೇವರಿಗೆ ಸೇರಿದವರು ಅಂತ ಹೇಳಿವರು. ಅದು ಅಲ್ಲಿಗೆ ಮುಗಿಯಿತು. 1533ರಲ್ಲಿ 15ನೇ ಶತಮಾನದಲ್ಲಿ ಮಹಾರಾಷ್ಟ್ರದಲ್ಲಿ ಏಕನಾಥ ಸಂತ ಅಂತ ಹುಟ್ಟಿದರು ನಾರಾಯಣ ಗುರುಗಳಾಗಿ. ಆ ಕಾಲಘಟ್ಟದಲ್ಲಿ ಛತ್ರಪತಿ ಶಿವಾಜಿ ಮಹಾರಾಜ್ ರಾಜನಾಗಿದ್ದರು. ಆ ಕಾಲಘಟ್ಟದಲ್ಲಿ ಮೊಘಲ್ ಸಾಮ್ರಾಜ್ಯ ಇತ್ತು ನಮ್ಮ ದೇಶದಲ್ಲಿ. ಅನೇಕ ಜನ ಮತಾಂತರಿಗಳಾದರು,
ಅನೇಕ ಜನರಿಗೆ ತೊಂದರೆಗಳಾಗಿತ್ತು. ಓನ್ಲಿ ಜಾತಿಗೋಸ್ಕರ ಆದಂಥ ವಿಚಾರಗಳು. ಅವರು ಕೂಡ ಬ್ರಾಹ್ಮಣರೇ. ಏಕನಾಥ ಸಂತ ಕೂಡ ಬ್ರಾಹ್ಮಣರೇ. ಅವರ ಚರಿತ್ರೆ ಮಹಾರಾಷ್ಟ್ರದಲ್ಲಿ ಯಾವುದೊಂದು ಮನೆಯಲ್ಲಿ ಹೋದರೆ ಗೊತ್ತಾಗುತ್ತೆ. ಅವರು ಕೂಡ ನಾರಾಯಣ ಗುರು ಹೇಳಿದಾಗೆ ಹೇಳಿದರು. ಆದರೆ ಅವರು ಕೂಡ ಇವತ್ತು ಕತ್ತಲೆಯಲ್ಲೇ ಇದ್ದಾರೆ. ಭಾರತದ ದೈವಚಿತ್ತವು ನನಗೆ ಗೊತ್ತಿಲ್ಲ. ನಾನು ಹೇಳ್ತಾ ಇದ್ದೇನೆ, ಭಗವದ್ಗೀತೆಯಲ್ಲಿ ಒಂದು ವಿಚಾರ ನಾನು ಅನೇಕ ಕಡೆಗೆ ಹೇಳಿದ್ದೇನೆ. ಯದಾ ಯದಾ ಹಿ ಧರ್ಮಸ್ಯ ಗ್ಲಾನಿರ್ಭವತಿ ಭಾರತ ಅಭ್ಯುತ್ಥಾನಮ ಧರ್ಮಸ್ಯ ತದಾತ್ಮಾನಂ ಸೃಜಾಮ್ಯಹಂ ಪರಿತ್ರಾಣಾಯ ಸಾಧೂನಾಂ ವಿನಾಶಾಯ ಚ ದುಷ್ಕೃತಾಂ ಧರ್ಮ ಸಂಸ್ಥಾಪನಾರ್ಥಾಯ ಸಂಭವಾಮಿ ಯುಗೆ ಅಂತ. ಅಂದರೆ ಧರ್ಮ ಕೆಳಗೆ ಹೋದಾಗ, ಅಧರ್ಮ ಇವತ್ತು ಮೇಲಕ್ಕೆ ಬಂದಾಗ, ಸಜ್ಜನರಿಗೆ ಬದುಕಲಿಕ್ಕೆ ಕಷ್ಟ ಆಗುವಂಥ ಕಾಲಘಟ್ಟದಲ್ಲಿ ನಾನು ಒಂದಲ್ಲ ಒಂದು ರೂಪದಲ್ಲಿ ಈ ಭೂಮಿಯಲ್ಲಿ ಹುಟ್ಟುತ್ತೇನೆ ಅನ್ನುವಂಥ ವಿಶ್ವಾಸವನ್ನ, ನಂಬಿಕೆಯನ್ನ ಕೃಷ್ಣ ದ್ವಾಪರ ಯುಗದಲ್ಲಿ ಹೇಳಿದ. ಬಹುಶಃ ಅದು ಪರಿಪೂರ್ಣ ಆಗಲಿಕ್ಕೆ ಸಮಯ ಇತ್ತು ಗೊತ್ತಿಲ್ಲ. ಆದರೆ 19ನೇ ಶತಮಾನದಲ್ಲಿ 2 ನಕ್ಷತ್ರಗಳು ಹುಟ್ಟಿದವು ನಮ್ಮ ಈ ಭೂಮಿಯಲ್ಲಿ. ಒಂದು ಕೇರಳದಲ್ಲಿ ಹುಟ್ಟಿದರೆ ಮತ್ತೊಂದು ಪಶ್ಚಿಮ ಬಂಗಾಳದಲ್ಲಿ ಹುಟ್ಟಿತು. ಪಶ್ಚಿಮ ಬಂಗಾಳದಲ್ಲಿ ಹುಟ್ಟಿದಂಥ ನಕ್ಷತ್ರ ನರೇಂದ್ರ, ಅವರೇ ವಿವೇಕಾನಂದರಾದದ್ದು. ಕೇರಳದಲ್ಲಿ ಹುಟ್ಟಿದ್ದು ನಾಣು, ಅವರು ನಾರಾಯಣ ಗುರು ಆದರು. ಇದು 2 ಭಾರತದ ಮಣ್ಣಿನಲ್ಲಿ ಇವತ್ತು ಮೂವಿಂಗ್ ಡಿವಿನಿಟಿ ಅಂತ ಹೇಳ್ತೀವಿ ನಾವು, ಚಲಿಸುವ ದಿವ್ಯ ಚೇತನಗಳು 2. ಹೇಗೆ ಮನುಷ್ಯನಿಗೆ 2 ಕಣ್ಣುಗಳಿದೆಯೋ, 2 ಕಿವಿಗಳಿದೆಯೋ, 2 ಕೈಗಳಿದೆಯೋ, 2 ಕಾಲುಗಳಿದೆಯೋ, ಹಾಗೆ ಈ ಧಾರ್ಮಿಕ ಚಿಂತನೆಗೆ ಒಂದು ಪ್ರಖರತೆಯನ್ನು ಕೊಟ್ಟಂತಹ, ಭಾರತದ ಸನಾತನ ಧರ್ಮಕ್ಕೆ ಒಂದು ಶಕ್ತಿ ಕೊಟ್ಟಂತಹ 2 ನಕ್ಷತ್ರಗಳು ಇವರು. ನಮ್ಮ ದಿನೇಶ್ವರರು ಹೇಳಿದರು, ಇಲ್ಲಿ ಬಂದವರಿಗೆಲ್ಲ ಹೇಳೋದು, ಇವತ್ತು ಜನಗಣತಿ ಆಗುತ್ತಾ ಇದೆ, ನೀವು ಪ್ರತಿಯೊಬ್ಬರೂ ನಿಮ್ಮ ಜಾತಿಯ ಕಾಲಂನಲ್ಲಿ ಬಿಲ್ಲವಂತ ಹಾಕಬೇಕು ಅಂತ. ಅವರೊಂದು ಬಿಟ್ಟರು. ಯಾವ್ದು ಬಿಟ್ಟರು? ಧರ್ಮ ಯಾವುದು ಹಾಕಬೇಕು ಅಂತ ಅದು ಕೂಡ ಬೇಕಲ್ಲ. ಬಿಲ್ಲವರು ಯಾವ ಧರ್ಮಕ್ಕೆ ಸೇರಿದವರು? ಹಿಂದೂ ಧರ್ಮ, ಸನಾತನ ಹಿಂದೂ ಧರ್ಮಕ್ಕೆ ಸೇರಿದವರು. ಪತ್ರಿಕೆಯಲ್ಲಿ ನೋಡಿದೆ, ಬಿಲ್ಲವ ಕ್ರಿಶ್ಚನು, ಈಡಿಗ ಕ್ರಿಶ್ಚನು, ಬಿಲ್ಲವ ಮುಸ್ಲಿಮು ಎಲ್ಲ. ಇದು ನನಗೆ ಆಶ್ಚರ್ಯ ಆಗುತ್ತಾ ಇದೆ. ಎಲ್ಲಿ ಹೋಗ್ತಾ ಉಂಟು ಭಾರತ? ನಾರಾಯಣ ಗುರುಗಳು ಸುಮ್ಮಗೆ ನಾವು ಮಾಡಿದ್ದಲ್ಲ. ಜಯರಾಜರವರೇ, ಈ ಜಗತ್ತಿನಲ್ಲಿ ನೋಡಿ ಎಂಥ ಒಂದು ಅದ್ಭುತ ಸಂತ ನಾರಾಯಣ ಗುರುಗಳು ಈ ಜನರಿಗೆ ಯಾವ ರೀತಿಯಾದಂತಹ ಒಂದು ಅದ್ಭುತ ಸಂದೇಶಗಳನ್ನು ಕೊಟ್ಟರು ಅಂತ ಹೇಳಿದರೆ, ಈ ಜಗತ್ತಿನಲ್ಲಿ ಧರ್ಮಕ್ಕೊಂದು ಮಣ್ಣು ಇಲ್ಲ, ಜಾತಿಗೊಂದು ಮಣ್ಣು ಇಲ್ಲ, ಭಾಷೆಗೊಂದು ಮಣ್ಣು ಇಲ್ಲ, ದೇಶಕ್ಕೊಂದು ಮಣ್ಣು ಇಲ್ಲ, ಊರಿಗೊಂದು ಮಣ್ಣು ಇಲ್ಲ. ಇಡೀ ಬ್ರಹ್ಮಾಂಡ ಶಕ್ತಿಯ ಮಣ್ಣು ಏನಿದೆ ಅದು ಒಂದೇ ಮಣ್ಣು. ಇದನ್ನು ಮೊದಲು ಹೇಳಿದವರು ನಾರಾಯಣ ಗುರುಗಳು. ಜಾತಿಗೊಂದು ಗಾಳಿ ಇಲ್ಲ, ಜಾತಿಗೊಂದು ನೀರು ಇಲ್ಲ, ಜಾತಿಗೊಂದು ಬೆಂಕಿ ಇಲ್ಲ, ಜಾತಿಗೊಂದು ಬೆಳಕು ಇಲ್ಲ ಅಂತ ಹೇಳಿದಂತಹ ಬ್ರಹ್ಮಶ್ರೀ ನಾರಾಯಣ ಗುರುಗಳು. ಯಾವ ಜಾತಿಯವನಾಗಲಿ ಅವನಿಗೊಂದು ಕೈ ಬೇರೆ, ಬ್ರಾಹ್ಮಣನಿಗೊಂದು ಕೈ ಬೇರೆ, ಬಂಟನಿಗೊಂದು ಕೈ ಬೇರೆ, ಮುಸ್ಲಿಮಿಗರೊಂದು ಕೈ ಬೇರೆ, ಅಥವಾ ಕ್ರಿಶ್ಚಿಯನ್ರಿಗೊಂದು ಕಾಲು ಬೇರೆ ಇದೆಯಾ? ಇಲ್ಲ. ಇದನ್ನು ತಿಳಿಸಿದಂಥ ವ್ಯಕ್ತಿ ನಾರಾಯಣ ಗುರು. ಇಲ್ಲಿ ಹುಟ್ಟಿದಂಥ ಪ್ರತಿಯೊಬ್ಬನು ಕೂಡ ಮಾನವ ತಳಿಗೆ ಹುಟ್ಟಿದವನು, ಕುದುರೆ ತಳಿಗೆ ಹುಟ್ಟಿದವನಲ್ಲ, ಕತ್ತೆಯ ತಳಿಗೆ ಹುಟ್ಟಿದವನಲ್ಲ, ಜಿಂಕೆ ತಳಿಗೆ ಹುಟ್ಟಿದವನಲ್ಲ, ಸಿಂಹದ ತಳಿಗೆ ಹುಟ್ಟಿದವನಲ್ಲ, ಅಥವಾ ನರಿಯ ತಳಿಗೆ ಹುಟ್ಟಿದವನಲ್ಲ, ಮನುಷ್ಯ ತಳಿಗೆ ಹುಟ್ಟಿದವನು. ಇಲ್ಲಿ ಇಷ್ಟು ಜನ ನಾವು ಸೇರಿದಿರಲ್ಲ, ಇಲ್ಲಿ ಬರದವರು ಕೂಡ ಇದ್ದಾರೆ, ನಮ್ಮ ಕುಟದಲ್ಲಿ ಇದನ್ನು ಕೇಳಿ ನೋಡುವವರು ಕೂಡ ಇದ್ದಾನೆ. ಇಲ್ಲಿರ್ತಕ್ಕಂಥ ಈ ಮಣ್ಣಿನಲ್ಲಿ ಭಾರತ ಅಲ್ಲ, ಅಮೆರಿಕ ಇಲ್ಲ, ಇಂಗ್ಲೆಂಡ್ ಇರ್ಬೋದು, ಜರ್ಮನಿ ಇರ್ಬೋದು, ಫ್ರಾನ್ಸ್ ಇರ್ಬೋದು, ಬೇರೆ ಯಾವುದೇ ದೇಶವನ್ನೇ ತೆಗಿರಿ, ಪ್ರತಿಯೊಬ್ಬನ ಮಾನವನ ರಚನೆ ಒಂದೇ ಲಗ ಇದೆ. ಅದೇ ಕಣ್ಣು, ಅದೇ ಮೂಗು, ಅದೇ ನಾಲಿಗೆ. ಹೀಗಿದ್ದ ಮೇಲೆ ಜಾತಿ ಪದ್ಧತಿ ಯಾಕೆ ಬಂತು?
ಇದನ್ನು ಪ್ರಶ್ನೆ ಮಾಡುವಂಥ ಕೆಲಸ ಇಂಥ ಒಂದು ವೇದಿಕೆಗಳಾಗಬೇಕು. ಪ್ರಶ್ನೆ ಮಾಡುವ ತಾಕತ್ತು ನಮ್ಮದು ಇಲ್ಲದೆ ಹೋದರೆ ಬದುಕಿಯೂ ಸತ್ತಂತೆ ಹೇಳಿದ್ದಾರೆ ಸ್ವಾಮಿ ವಿವೇಕಾನಂದರು. ಪ್ರಶ್ನೆ ಮಾಡುವ ತಾಕತ್ತು ಯಾವಾಗ ನಮ್ಮಲ್ಲಿಲ್ವೋ ನಾವು ಬದುಕಿಯೂ ಸತ್ತಂತೆ ಹೇಳಿದ್ದಾರೆ ಸ್ವಾಮಿ ವಿವೇಕಾನಂದ. ಯಾಕೆ? ನಾವು ಯಾರಾದ್ರೂ ಕೇಳಿದೀವ? ದೇವಸ್ಥಾನಕ್ಕೆ ಬಿಡ್ಲಿಲ್ಲ ಯಾಕೆ ಅಂತ ಕೇಳಿದೀವ? ನೀನು ಆ ನೀರು ಮುಟ್ಟಬಾರದು ಅಂತೇಳಿ ನಾವು ಕೇಳಿದೀವ? ನಾನು ಕೆಳವರ್ಗ ಅಂತ ಹೇಳಿ ಕೇಳಿದ್ದೀವ? ನಾನು ಹಿಂದುಳಿದವರೆಗೆ ಯಾಕೆ ಅಂತ ಕೇಳಿದ್ದೀವ? ಇಷ್ಟರವರೆಗೆ ನಾವು ಯಾರು ಕೇಳಲಿಲ್ಲ. ಯಾಕೆ? ನಾವು ಅದಕ್ಕೆ ಒಗ್ಗಿಕೊಂಡು ಹೋಗಿದ್ದೀವಿ. ಇನ್ನು ಮುಂದಕ್ಕೆ 21ನೇ ಶತಮಾನದಲ್ಲಿದ್ದೇವೆ. ಇಲ್ಲಿದ್ದಂಥ ಪ್ರತಿಯೊಬ್ಬನ ಕೈಯಲ್ಲಿಯೂ ಸ್ಮಾರ್ಟ್ ಫೋನ್ ಇದೆ. ಜಗತ್ತಿನ ಇಂಗ್ಲೆಂಡಿನಲ್ಲಿ ಆದಂಥ, ಅಮೆರಿಕದಲ್ಲಿ ಆದಂಥ ಯಾವುದೇ ಘಟನೆಗಳು ಒಂದು ನಿಮಿಷದೊಳಗೆ ನಿಮ್ಮ ಮನೆಯೊಳಗೆ ನೋಡಬಹುದು. ಇಂಥ ಪರಿಸ್ಥಿತಿಯಲ್ಲಿ ನಾವಿದ್ದೀವಿ. ಹಾಗಿದ್ದ ಮೇಲೆ ಈ ಜಾತಿ ಪದ್ಧತಿ ಯಾಕೆ ಹುಟ್ಟಿತು? ನಾರಾಯಣ ಗುರುಗಳನ್ನು ನಾವು ಪೂಜೆ ಮಾಡೋದಕ್ಕೆ ಮುಖ್ಯ ಕಾರಣ, ನೀನು ಒಂದೇ ಜಾತಿಗೆ, ಮಾನವ ತಳಿಗೆ ಸೇರಿದವನು, ನೀನೊಬ್ಬನೇ ಈ ಧರ್ಮಕ್ಕೆ, ಒಂದೇ ಧರ್ಮಕ್ಕೆ ಸೇರಿದವನು, ನಿನ್ನ ದೇವರು ಕೂಡ ಒಂದೇ ಅಂತ ಹೇಳಿದವನು. ಅದನ್ನು ಕೊಟ್ಟದಕ್ಕೋಸ್ಕರ ಮನುಷ್ಯ ಬಿಲ್ಲವ ಸಮುದಾಯ ಇರ್ಬೋದು, ಕುಲಾಲ ಸಮುದಾಯ ಇರ್ಬೋದು, ಸಫಲ್ಯ ಸಮುದಾಯ ಇರ್ಬೋದು, ಪರಿಷ್ಠ ಜಾತಿ ಪರಿಷ್ಠ ವರ್ಗದವರು ಇರ್ಬೋದು, ತಲೆ ಎತ್ತಿ ನಡೆಯುವಂತ ಒಂದು ಅವಕಾಶವನ್ನ ಜಗತ್ತಿನಲ್ಲಿ ಮೊಟ್ಟ ಮೊದಲು ತೋರಿಸಿಕೊಟ್ಟಂತ ವ್ಯಕ್ತಿ ಇದ್ರೆ ಅದು ಬ್ರಹ್ಮಶ್ರೀ ನಾರಾಯಣ ಗುರು ಅನ್ನುವಂಥದ್ದು ಹೇಳುವುದಕ್ಕೆ ಹೆಮ್ಮೆ ಪಡಬೇಕು ನಾವು. ಇನ್ನೊಂದು ಸತ್ಯ ವಿಚಾರ ಹೇಳ್ತಾ ಇದ್ದೇನೆ ಯೋಗೀಶ್ ಕೈರೋಡಿ ಅವರೇ, ನೀವು ಪ್ರೊಫೆಸರ್, ನಾವು ಯಾರು ಅದನ್ನು ಹೇಳಿಕೆ ಹೋಗಿಲ್ಲ. ಈ ದೇಶಕ್ಕೆ ಸ್ವಾತಂತ್ರ್ಯ ಸಿಕ್ಕುವ ಕಾಲಘಟ್ಟದಲ್ಲಿ ಭಾರತವನ್ನ 4 ತುಂಡು ಮಾಡಬೇಕನ್ನುವಂತಹ ಮೊಹಮ್ಮದ್ ಅಲಿ ಜಿನ್ನಾ, ಪಾಕಿಸ್ತಾನದ ರಚನೆಕಾರ. ನಾನು ಅಂತ ಹೇಳಿದ್ರೆ ಅಧಿಕೃತವಾಗಿ ಮಾತಾಡ್ತಿದ್ದೀನಿ, ಅಧ್ಯಯನ ಮಾಡಿ ಮಾತಾಡ್ತಾ ಇದ್ದೀನಿ. ಈ ದೇಶವನ್ನ 4 ತುಂಡು ಮಾಡಬೇಕು ಅಂತ ಆಯ್ತು. ಒಂದು ಪೂರ್ವ ಪಾಕಿಸ್ತಾನ, ಒಂದು ಪಶ್ಚಿಮ ಪಾಕಿಸ್ತಾನ, ಒಂದು ಉತ್ತರ ಪಾಕಿಸ್ತಾನ, ಮತ್ತೊಂದು ದಕ್ಷಿಣ ಪಾಕಿಸ್ತಾನ. ನಮಗೆ ಸರಿಯಾದಂಥ ಅಧ್ಯಯನ, ನಿಜವಾದಂಥ ಈ ದೇಶದ ಇತಿಹಾಸ ಚರಿತ್ರೆಯನ್ನ ಜನರಿಗೆ ತಿಳಿಸುವಲ್ಲಿ ನಮ್ಮ ದೇಶದ ಸರ್ಕಾರ ವಿಫಲವಾಗಿದೆ. ಯಾವ ಸರ್ಕಾರ ಇರಬಹುದು ಹೇಳಬೇಕಲ್ಲ. ಪೂರ್ವ ಪಾಕಿಸ್ತಾನ ಆಯ್ತು, ಪಶ್ಚಿಮ ಪಾಕಿಸ್ತಾನ ಆಯ್ತು. ಮಹಾತ್ಮ ಗಾಂಧಿ ಹೇಳಿದರು, ನನ್ನ ಹೆಣದ ಮೇಲೆ ಈ ದೇಶವು ವಿಭಾಗ ಆಗಬೇಕು ಅಂತ ಹೇಳಿದರು. ಆದರೆ ಅವರು ಜೀವಂತ ಇರುವಾಗಲೇ ಈ ಪೂರ್ವ ಪಾಕಿಸ್ತಾನ ಆಯಿತು. ಕಾಶ್ಮೀರ ಅದೊಂದು ಬೇರೆ ತುಂಡಾಗಿ ಉಳಿಯಿತು. ಆದರೆ ದಕ್ಷಿಣ ಭಾರತದಲ್ಲಿ ಪಾಕಿಸ್ತಾನದಕ್ಕೆ ತಯಾರಾಗಿದ್ದಂಥ ಪಾಕಿಸ್ತಾನದಲ್ಲಿ ಯಾವುದದು? ಇದೇ ನಾರಾಯಣ ಗುರು ಹುಟ್ಟಿದಂಥ ಕೇರಳ. ಇವತ್ತು ಹೇಳ್ತಾ ಇದ್ದಾನೆ, ಇವತ್ತು ದಕ್ಷಿಣದಲ್ಲಿ ಪಾಕಿಸ್ತಾನ ಆಗದಂತೆ, ಕೇರಳ ಪಾಕಿಸ್ತಾನ ಆಗದಂತೆ ತಡೆದಂತಹ ಒಬ್ಬ ಶಕ್ತಿ, ಒಬ್ಬ ವ್ಯಕ್ತಿ, ಒಬ್ಬ ಆಧ್ಯಾತ್ಮಿಕ ಪುರುಷ ಇದ್ದರೆ ಅದು ಬ್ರಹ್ಮಶ್ರೀ ನಾರಾಯಣ ಗುರು ಅನ್ನೋದನ್ನ ನಾನು ಹೇಳ್ತಾ ಇದ್ದೇನೆ. ಗೊತ್ತಿರ್ಬೇಕು ನಿಮ್ಗೆ. ಯಾಕೆ ಮಾಡಿದ್ರು ಗೊತ್ತಾ ನಿಮಗೆ? ಎಲ್ಲಿತ್ತು? 1924 ಕೈರೋಡಿಯವರೇ, ನಿಮಗೆ ಗೊತ್ತಿದೆ, ವಿಶ್ವಧರ್ಮ ಸಮ್ಮೇಳನ ಆಯಿತು 1893 ಸೆಪ್ಟೆಂಬರ್ 11ರಿಂದ ಸೆಪ್ಟೆಂಬರ್ 27 17 ದಿವಸ ಅಮೆರಿಕದಲ್ಲಿ ವಿಶ್ವಧರ್ಮ ಸಮ್ಮೇಳನ ಆಯಿತು. ಈ ದೇಶದಿಂದ ಒಬ್ಬ ಕಟ್ಟ ಕಡೆಯ ಒಬ್ಬ ಸಂತ, ಹೋಗಲಿಕ್ಕೆ ಹಣ ಇಲ್ಲದೆ ಬೇಡಿ ಹೋದಂತ ಒಬ್ಬ ಅದ್ಭುತ ಸಂತ ವಿವೇಕಾನಂದರು ಆ ವಿಶ್ವಧರ್ಮ ಸಮ್ಮೇಳನದಲ್ಲಿ ಭಾರತದ ಸಂಸ್ಕೃತಿ ಪರಂಪರೆಯನ್ನ ಜಗತ್ತಿಗೆ ಪರಿಚಯಿಸಂತ ಒಬ್ಬ ಅದ್ಭುತ ಸಂತ ಸ್ವಾಮಿ ವಿವೇಕಾನಂದ. ಅದರಲ್ಲಿ ನಮ್ಮ ಪರಿಚಯ ಮಾಡಿದ್ರು, ದೇಶದ ಪರಿಚಯ ಮಾಡಿದ್ರು. ನಮ್ಮನ್ನು ಹಾವಾಡಿಗರು, ಬೇಡುವವರು ಅಂತ ಏನೇನೋ ನಮ್ಮ ಮೇಲೆ ಸಂಶಯ ಇತ್ತು. ಆದರೆ ಅಲ್ಲಿ ಭಾರತ ಬೇಡುವ ಭೂಮಿ ಅಲ್ಲ, ಭಾರತ ಹಾವಾಡಿಗರ ಭೂಮಿ ಅಲ್ಲ, ಸನಾತನ ಜಗತ್ತಿನ ಅದ್ಭುತ ಧರ್ಮ ಆಗಿರತಕ್ಕಂಥ ಸನಾತನ ಧರ್ಮ, ಸರ್ವೇ ಜನ ಸುಖಿನೋ ಭವಂತು ಹೇಳಿದಂಥ ಧರ್ಮ, ವಸುದೈವ ಕುಟುಂಬಕಂ ಹೇಳಿದಂಥ ಧರ್ಮ, ಲೋಕ ಸಮಸ್ತ ಸುಖಿನೋ ಭವಂತು ಅಂತ ಹೇಳಿದಂಥ ಧರ್ಮ, ಶ್ರದ್ಧಾವಾನ್ ಲಭತೆ ಜ್ಞಾನ ಬಂದು ಹೇಳಿದಂಥ ಧರ್ಮ, ಕಾಲೇ ವರ್ಷತು ಪರ್ಜನ್ಯ ಪ್ರತಿ ಶಸ್ಯಶಾಲಿನಿ ದೇಶೋಯಂ ಶೋಭರಹಿತಂ ಸಜ್ಜನ ಸಂತ ನಿರ್ಭಯ ಅಂತ ಹೇಳಿದಂಥ ಭಾರತ. ಇಂಥ ಭಾರತ ಹಾವಾಡಿಗೆ ದೇಶ ಹೇಗಾಗುತ್ತೆ? ಬೇಡುವ ದೇಶ ಯಾವಾಗತ್ತೆ? ಈ ದೇಶದ ಜಗತ್ತಿನ ಈ ಸನಾತನ ಧರ್ಮಕ್ಕೆ ಇಸುವಿ ಇದೆಯಾ? ಇವತ್ತು ಮುಸ್ಲಿಮರು ಇದ್ದಾರೆ, ಇಲ್ಲಿದ್ದಾರೆ, ನನ್ನ ಫ್ರೆಂಡ್ ಇದ್ದಾರೆ, ಇಲ್ಲಿ ಕೂತ್ಕೊಂಡಿದ್ದಾರೆ. ಇವರು ಮುಸ್ಲಿಂ ಧರ್ಮಕ್ಕೂ ಒಂದು ಇಸುವಿ ಇದೆ, ಕ್ರೈಸ್ತ ಧರ್ಮಕ್ಕೂ ಒಂದು ಇಸುವಿ ಇದೆ. ಇಂಥ ಸಂದರ್ಭ ಹುಟ್ಟಿದ್ದು ಅಂತ. ಹಿಂದೂ ಧರ್ಮ ಹುಟ್ಟಿದ್ದಕ್ಕೆ ಎಲ್ಲಿಯಾದರೂ ಯಾರಾದರೂ ಯಾವ ಶಕ್ತಿಗಾದರೂ ಸಾಧ್ಯ ಇದೆಯಾ ಹೇಳಲಿಕ್ಕೆ? ಕೃತಯುಗ ಇತ್ತು, ತ್ರೇತಾಯುಗ ಇತ್ತು, ದ್ವಾಪರ ಯುಗ ಇತ್ತು, ಈಗ ಕಲಿಯುಗ. ಹೇಳ್ತಿದ್ರು
ನಾನು ಒಂದು ಒಳ್ಳೆಯ ಜನ ಹೇಳಿದ್ದನ್ನು ನಾನು ಕೇಳಿದ್ದೇನೆ. ಶ್ರೀರಾಮ ತ್ರೇತಾಯುಗದಲ್ಲಿ ಭಾರತವನ್ನು ಉತ್ತರದಿಂದ ದಕ್ಷಿಣಕ್ಕೆ ಜೋಡಿಸಿದ, ದ್ವಾಪರ ಯುಗದಲ್ಲಿ ಕೃಷ್ಣ ಪಶ್ಚಿಮದಿಂದ ಪೂರ್ವಕ್ಕೆ ಭಾರತವನ್ನು ಜೋಡಿಸಿದ ಅಂತ. ಇವತ್ತು ಅಂಥ ಒಂದು ಜೋಡಿಸಿದಂಥ ದೇಶ ಭಾರತ ನಮ್ಮದು. ಇಲ್ಲಿ ಪುಣ್ಯಕ್ಷೇತ್ರಗಳು, ಪುಣ್ಯ ನದಿಗಳಲ್ಲಿ ನಾಗರಿಕತೆಯನ್ನು ಪಡೆದಂತಹ ಭಾರತ ಇದು. ಜಗತ್ತಿನಲ್ಲಿದ್ದಷ್ಟು ನದಿಗಳು ಜಗತ್ತಿನ ಯಾವ ದೇಶದಲ್ಲಿ ಇಲ್ಲ. ಇಲ್ಲದೆ ಇದ್ದಷ್ಟು ಪುಣ್ಯಕ್ಷೇತ್ರಗಳು ಜಗತ್ತಿನ ಎಲ್ಲಿಯೂ ಕೂಡ ಇಲ್ಲ. ಇಂಥ ನೆಲದಲ್ಲಿ ಇವತ್ತು ಕೂಡ ಜಾತಿ ಪದ್ಧತಿ, ಅಸ್ಪೃಶ್ಯತೆ, ಹಿಂದುಳಿದವ, ಉಚ್ಚ ನೀಚ, ಮೇಲು ಕೀಳು, ಆ ಬೇರುಗಳು ಇವತ್ತು ಕೂಡ ಈ ಜಾತಿ ಇಂಥದ್ದು ಸನಾತನ ಧರ್ಮದ ಗರ್ಭದಲ್ಲಿ ಇದ್ದಂಥ ಒಳಗಿರತಕ್ಕಂತಹ ಈ ಬೇರುಗಳಿದೆಯಲ್ಲ, ಇವತ್ತು ಅಡಗಿ ಕೂತ್ಕೊಂಡಿದೆಯಲ್ಲ, ಇದನ್ನು ತೆಗಿಬೇಕೋ ಬೇಡವೋ, ಇದು ಕಿತ್ತೋಗಬೇಕೋ ಬೇಡವೋ? ಇಲ್ಲಿ ಇಷ್ಟು ಜನ ನಾವಿದ್ದೇವೆ, ಎಷ್ಟು ಬೇರೆ ಬೇರೆ ಜಾತಿಯವರು ಇದ್ದೇವೆ ನಾವು. ನಮಗೆ ಹಾಗಾದರೆ ಇದರಿಂದ ಹೊರಗೆ ಬರಲಿಕ್ಕೆ ಸಾಧ್ಯ ಇಲ್ವೇ? ಇಲ್ಲಿ ಪ್ರತಿಭಾವಂತರು ಇದ್ದಾರೆ, ಯಾರು ಕೂಡ ಇಲ್ಲಿ ಹಿಂದುಳಿದ. ನಾನು ಮೊನ್ನೆ ಕೂಡ ರಾಯಿಯಲ್ಲಿ ದಿನೇಶ್ವರವರು ಮತ್ತೆ ಇದ್ದಾರೆ ನಮ್ಮ ಅಧ್ಯಕ್ಷರು ಇಲ್ಲಿ. ನಾನು ಅಲ್ಲಿ ಕೂಡ ಹೇಳಿದ್ದೇನೆ, ನಾವು ಎಷ್ಟು ವರ್ಷ ಹಿಂದುಳಿದ ವರ್ಗದಾಗಿ ಬದುಕುವುದು, ಎಷ್ಟು ವರ್ಷ ಅಸ್ಪೃಶ್ಯನಾಗಿ ಬದುಕುವುದು. ನಾನು ಹೇಳಿದ್ದೇನೆ, ನನ್ನ ಕಣ್ಣಿನಲ್ಲಿ ನಾಡುವುದು ನೋಡಿದ್ದೀನಿ. ಅಸ್ಪೃಶ್ಯನಾಗಿ ಹುಟ್ಟಿ, ಅಸ್ಪೃಶ್ಯನಾಗಿ ಬದುಕಿ, ಅಸ್ಪೃಶ್ಯನಾಗಿಯೇ ಸಾಯುವಂತ ಒಂದು ಪರಿಸ್ಥಿತಿ ನಮ್ಮ ದೇಶದಲ್ಲಿದೆ, ಇವತ್ತಿಗಿದೆ. ಬಡವನಾಗಿ ಹುಟ್ಟಿ, ಬಡವನಾಗಿಯೇ ಬದುಕಿ, ಬಡವನಾಗಿಯೇ ಸಾಯುವಂತ ಪರಿಸ್ಥಿತಿ ಇವತ್ತಿಗೂ ಇದೆ, ಹೋಗಿಲ್ಲ. ನಾವು ಇಷ್ಟು ಅಧ್ಯಕ್ಷರುಗಳಿದ್ದೀವಿ, ನಾವು ಯೋಚನೆ ಮಾಡಬೇಕು. ನಮ್ಮ ಈ ಸಂಘ ಯಾವುದಕ್ಕೆ ಕಟ್ಟಿದ್ದೀವಿ? ಬಿಲ್ಲವ ಸಂಘ ಅನ್ನುವಂಥದ್ದು ಯಾವುದಕ್ಕೆ ಇರಬೇಕು ಅಂತ ಕೇಳಿದ್ರೆ, ನಾವು ಒಂದು ಬಾವಿಯಾಗಿ ಇರಬಾರ್ದು, ಒಂದು ಕೊಳದಂತೆ ಇರಬಾರದು, ಒಂದು ಸರೋವರದಂತೆ ಇರಬಾರದು. ನಾವು ನದಿಯಂತೆ ಹರಿಬೇಕು. ಕೊಳ, ಬಾವಿ, ಸರೋವರ ಆದರೆ ಅಲ್ಲಿ ಅನ್ವೇಷಣೆ ಇಲ್ಲ, ನೋ ರಿಸರ್ಚಿಂಗ್. ನಾವು ರಿಸರ್ಚ್ ಮಾಡಬೇಕು. ವಿಜ್ಞಾನದ ಯುಗದಲ್ಲಿದ್ದೇವೆ, ಜಗತ್ತು ಏನು ಅಂತ ತಿಳಿತಾ ಇದ್ದೀವಿ. ಇವತ್ತು ನಮ್ಮವರು ಡಾಕ್ಟರ್ ಆಗಲಿಕ್ಕಿದ್ದಾರೆ, ಕಾನೂನು ತಜ್ಞರಾಗಿದ್ದಾರೆ, ಇಂಜಿನಿಯರ್ಗಳಾಗಿದ್ದಾರೆ, ವಿಜ್ಞಾನಿಗಳಾಗಿದ್ದಾರೆ, ಪ್ರೊಫೆಸರ್ಗಳಾಗಿದ್ದಾರೆ, ಶಿಕ್ಷಣದ ಕ್ಷೇತ್ರದಲ್ಲಿ ಎಂಥದ್ದು ಎದ್ದು ಬಂದಿದ್ದಾರೆ, ಕೈಗಾರಿಕಾ ಕ್ಷೇತ್ರದಲ್ಲಿ ಬೆಳೀತಾ ಇದ್ದಾರೆ. ಎಲ್ಲದರಲ್ಲಿ ನಾವು ಇದ್ದೇವೆ. ಬಿಲ್ಲವ ಸಮುದಾಯ ಎಲ್ಲ ಕ್ಷೇತ್ರದಲ್ಲಿ ಕೂಡ ಇದ್ದೇವೆ, ಕಮ್ಮಿ ಇಲ್ಲ ನಾವು. ಬಿಲ್ಲವರು ಅನ್ನುವಂಥ ಜಾತಿ ಅಲ್ಲ ಜಯರಾಜ್, ನಾವು ಅದನ್ನು ಹೇಳಬೇಕು. ಬಿಲ್ಲವ ಅನ್ನುವಂಥದ್ದು ಜಾತಿ ಅಲ್ಲ, ಅದೊಂದು ಗುಣದ, ಅದೊಂದು ಕರ್ಮದ ಒಂದು ಅದ್ಭುತ ಶಕ್ತಿ. ಬಿಲ್ಲವರು ನಂಬಿದರೆ ಆ ನಂಬಿಕೆಯನ್ನು ತೆಗಿಲಿಕ್ಕೆ ಯಾರಿಗೆ ನಂಬಿಕೆಯಲ್ಲಿ ಶ್ರೀಮಂತರು ಯಾರು ಕೇಳಿದ್ರೆ ಬಿಲ್ಲವರೇ, ಪ್ರಾಮಾಣಿಕತೆಯಲ್ಲಿ ಶ್ರೀಮಂತರು ಯಾರು ಕೇಳಿದ್ರೆ ಅದು ಬಿಲ್ಲವರೇ, ನಿಷ್ಠೆಯಲ್ಲಿ ಯಾರು ಪ್ರಾಮಾಣಿಕತೆ ಅದು ಕೂಡ ಬಿಲ್ಲವರೇ. ದೇಶಭಕ್ತಿಯಲ್ಲಿ ಕಡಿಮೆ ಇಲ್ಲ, ದೇಶ ನಿಷ್ಠೆಯಲ್ಲಿ ಕಡಿಮೆ ಇಲ್ಲ, ರಾಷ್ಟ್ರದ ಧರ್ಮಕ್ಕೋಸ್ಕರ ತಲೆ ಕೊಡಲಿಕ್ಕೆ ತಾಕತ್ತಿರತಕ್ಕಂಥವ್ರು ಬಿಲ್ಲವರು ಅನ್ನೋದನ್ನ ನಾನು ಹೆಮ್ಮೆಯಿಂದ ಹೇಳ್ತೇನೆ, ಹೆಮ್ಮೆಯಿಂದ ಹೇಳ್ತೇನೆ, ಹೆಮ್ಮೆಯಿಂದ ಹೇಳ್ತೇನೆ. ನಾನು ಯಾಕೆ ಕಡಿಮೆ ಇದೆ? ನಾವು ಯಾವುದಕ್ಕೆ ಕಡಿಮೆ ಇದ್ವಿ? ಇವತ್ತು ನನಗೆ ಬೇಸರ ಅಂತ ಕೇಳಿದ್ರೆ, ಈ ಜಾತಿ ಪದ್ಧತಿಯಿಂದಲೇ ಈ ದೇಶವನ್ನ 850 ವರ್ಷಗಳ ಕಾಲ ಮೊಘಲರು, ಮುಸ್ಲಿಮರು ಆಡಳಿತ ಮಾಡಿದರು. ಎಲ್ಲಿಂದ ಬಂದವರು? ಒಂದು ರಾಜ ಆಗಬೇಕು ಅಂತ ಆದ್ರೆ ಅವರ ಕೈಯಲ್ಲಿ ತುಂಬಾ ಸೈನಿಕರಿಬೇಕಲ್ಲ. ನಾವು ಚರ್ಚೆ ಮಾಡಿಲ್ಲ, ವಿಮರ್ಶೆ ಮಾಡಿಲ್ಲ, ಏನು ಮಾಡಿಲ್ಲ. 850 ವರ್ಷಗಳ ಕಾಲ ಈ ದೇಶದಲ್ಲಿ 20-25 ಕೋಟಿ ಭಾರತೀಯರು ಅವರ ಗುಲಾಮರಾಗಿ ಬದುಕಬೇಕಂತ ಪರಿಸ್ಥಿತಿ ಬಂತಲ್ಲ. ಯಾಕೆ? ಯಾರಾದ್ರೂ ಕೇಳಿದಾರ? ವಿಮರ್ಶೆ ಮಾಡಿದ್ದೇವಾ? ಇಲ್ಲ. ಇಲ್ಲಿರ್ತಕ್ಕಂಥವ್ರು ಯೋಚನೆ ಮಾಡಬೇಕು. ನಾವು ಗುಲಾಮರಾಗಿ ಬದುಕಿದ್ದರಿಂದಲೇ, ಜಾತಿ ಪದ್ಧತಿಯಿಂದ ಬದುಕಿದ್ದರಿಂದಲೇ ನಾವು ಅವರ ಎಲ್ಲಿಂದ ಬಂದವರು? ಇರಾನ್, ಇರಾಕ್, ಅಫ್ಘಾನಿಸ್ತಾನ್, ಈಜಿಪ್ಟ್, ಟರ್ಕಿ, ಇಲ್ಲಿಂದ ಬಂದವರು. ಆಯ್ತು, ಅವ್ರದ್ದಾಯ್ತು, ಮುಗಿಯಿತು. ಬಾಬರ ಬಂದು ಹೋದ, ಅಕ್ಬರ ಬಂದು ಹೋದ, ಹುಮಾಯೂನ್ ಬಂದು ಹೋದ, ಶಹಜಾನ್ ಬಂದು ಹೋದ, ಔರಂಗಜೇಬ್ ಬಂದು ಹೋದ. ಮತ್ತೆ ಬಂದವರು ಯಾರು? ಮತ್ತೆ ಅವ್ರು ಹೋದಂತೆ ಬಂದವರು ಯಾರು? ನಮ್ಮವರು ಬರ್ಲಿಕ್ಕೆ ಸಾಧ್ಯ ಆಗಿಲ್ಲ. ರಾಜರುಗಳಿದ್ರು, ಅವ್ರು ಯಾರು ಬರಲಿಲ್ಲ ಈ ದೇಶವನ್ನು ಆಡಳಿತ ಮಾಡಲಿಕ್ಕೆ. ಬ್ರಿಟಿಷರು ಬಂದರು. ಈಸ್ಟ್ ಇಂಡಿಯಾ ಕಂಪನಿಯನ್ನ ಹೆಸರಿನಲ್ಲಿ ಈ ದೇಶಕ್ಕೆ ಬಂದು 30 ಕೋಟಿ ಭಾರತೀಯರನ್ನು 3,000 ಬ್ರಿಟಿಷರು ಆಡಳಿತ ಮಾಡಿದ್ರಲ್ಲ. ಎಷ್ಟು ಜನ? ಬರೇ 3,000 ಬ್ರಿಟಿಷರು 30 ಕೋಟಿ ಭಾರತೀಯರನ್ನ 200 ವರ್ಷಗಳ ಆಡಳಿತ ಮಾಡಿದಲ್ಲ. ಹೇಗೆ ಸ್ವಾಮಿ? ಹೇಗೆ ಹೇಳಿ?
ಹಾಗೆ ಹೇಳಿ ನೀವು ಮಾಡಿ ಯೋಚನೆ ಮಾಡಿ. ಜಾತಿ ಪದ್ಧತಿ ಅದನ್ನೇ ಅಂಬೇಡ್ಕರ್ ಹೇಳಿದರು. 1950ರಲ್ಲಿ ಈ ದೇಶದ ಸಂವಿಧಾನ ರಚನೆ ಮಾಡಿದಂತಹ ಡಾಕ್ಟರ್ BR ಅಂಬೇಡ್ಕರ್ ಹೇಳಿದ್ರು, ಭಾರತಕ್ಕೆ ಬಹುದೊಡ್ಡ ಶಾಪ ಯಾವುದಂತ ಕೇಳಿದ್ರೆ ಅದು ಜಾತೀಯತೆ ಮತ್ತು ಅಸ್ಪೃಶ್ಯತೆ. ಇದು ಎಲ್ಲಿವರೆಗೆ ಭಾರತದಿಂದ ತೊಲಗುವುದಿಲ್ವೋ, ಎಲ್ಲಿವರೆಗೆ ಈ ಒಂದು ಪದ್ಧತಿ ನಾಶ ಆಗುವುದಿಲ್ವೋ, ಅಲ್ಲಿವರೆಗೆ ಭಾರತ ಉಳಿಲಿಕ್ಕೆ ಸಾಧ್ಯ ಇಲ್ಲ ಅನ್ನೋದನ್ನ ಅಂಬೇಡ್ಕರ್, ಒಬ್ಬ ಅವರು ದಲಿತರು, ಹುಟ್ಟಿದ್ದು ದಲಿತರಲ್ಲಿ, ಸಾಯುವಾಗ ಒಬ್ಬ ಈ ದೇಶದ ಅದ್ಭುತ ನಾಗರಿಕನಾಗಿ, ಈ ದೇಶದ ಹೆಮ್ಮೆಯ ನಾಯಕನಾಗಿ ಅವರು ಸ್ವರ್ಗಸ್ಥರಾಗಿರಬಹುದು. ಆದರೆ ಅವರು ಹೇಳಿದಂತ ಮಾತು ಎಂತ ಅದ್ಭುತ. ಮೊನ್ನೆ ಪಾಲ್ಗಾಮದಲ್ಲಿ, ಕಾಶ್ಮೀರದಲ್ಲಿ 26 ಜನರನ್ನು ಕೊಂದರು ನಮ್ಮವರು, ಉಗ್ರಗಾಮಿಗಳು. ಆಗ ಈ ದೇಶದ ಪ್ರಧಾನಿ ಹೇಳಿದರು, ನೆತ್ತರು ಮತ್ತು ನೀರು ಒಂದಾಗಿ ಹರಿಯಲಿಕ್ಕೆ ಸಾಧ್ಯ ಇಲ್ಲ. ನಾನು ಹೇಳ್ತಾ ಇದ್ದೇನೆ, ಇವತ್ತು ಜಾತಿ ಮತ್ತು ರಾಷ್ಟ್ರೀಯತೆ ಒಂದಾಗಿ ಹರಿಯಲಿಕ್ಕೆ ಸಾಧ್ಯ ಇಲ್ಲ. ನೆತ್ತರು ನೀರು ಒಂದಾಗಿ ಹರಿಯಲಿಕ್ಕೆ ಹೇಗೆ ಸಾಧ್ಯ ಇಲ್ಲವೋ, ಜಾತಿ ಮತ್ತು ರಾಷ್ಟ್ರೀಯತೆ ಒಂದಾಗಿ ಹರಿಯಲಿಕ್ಕೆ ಆಗೋದಿಲ್ಲ. ಅದಕ್ಕೆ ನಾನು ಕೇಳೋದು, ದೇಶದ ಹತ್ರ ಕೂಡ ನಮ್ಮವ್ರಿಗೆ ಹೇಳಬೇಕು, ಧರ್ಮ ಯಾವುದು ಅಂತ ನೀವು ಆ ಕಾಲಂನಲ್ಲಿ ಪ್ರತಿಯೊಬ್ಬ ಬಿಲ್ಲವ ಅದು ನಾನೊಬ್ಬ ಹಿಂದೂ, ಸನಾತನ ಹಿಂದೂ ಅಂತಲೇ ಬರೀಬೇಕು. ನೆನಪಿಟ್ಟುಕೊಳ್ಳಿ. ನಾನು ಯಾಕೆ ಹೇಳ್ತೀನಿ ಅಂತ, ಈ ಪರಿಸ್ಥಿತಿ 1924ರಲ್ಲಿ ಬಂದಿತ್ತು. ಮುಸ್ಲಿಂ ಬಾಂಧವರಿದ್ದಾರೆ, ಅವ್ರಿಗೆ ಗೊತ್ತುಂಟ, ನನಗೆ ಗೊತ್ತಿಲ್ಲ. 1920ರಲ್ಲಿ ಮಾಪಿಳ್ಳ ದಂಗೆ ಆಗಿತ್ತು ಕೇರಳದಲ್ಲಿ, ಗೊತ್ತಿರ್ಬೋದು ತಮಗೆ. 1920ರಲ್ಲಿ ಮಾಪಿಳ್ಳ ದಂಗೆ, ಕೈರೋಡಿಯವರಿಗೆ ಗೊತ್ತಿದೆ. 40,000 ಜನರದ್ದು ಕೊಲೆಯಾಯಿತು. ಎಷ್ಟು? 40,000, 40,000 ಜನ ಕೊಲೆಯಾಯಿತು. ಯಾರು ಸತ್ತವರು? ಆ ಕೊಲೆಯಲ್ಲಿ ಸತ್ತವರು ಯಾರು? ಈಳವರು, ತೀಯರು, ಪರೆಯರು, ಪುಲಯ, 4 ಜಾತಿ. ಯಾಕೆ? ಪರಿವರ್ತನೆ ಮಾಡಲಿಕ್ಕೆ ಅವರನ್ನು ಸಾಧ್ಯ ಆಗಿಲ್ಲ. ಅವರು ಮತಾಂತರ ಆಗಲಿಕ್ಕೆ ಪ್ರಯತ್ನ ಮಾಡಿದ್ರು, ಸಾಧ್ಯ ಆಗಿಲ್ಲ. ಇದನ್ನು ಕಂಡಂತಹ ನಾರಾಯಣ ಗುರುಗಳು ಈ ಕೇರಳ ಇವತ್ತಲ್ಲ ನಾಳೆ ಇನ್ನೊಂದು ನಮ್ಮ ದಕ್ಷಿಣದ ಪಾಕಿಸ್ತಾನ ಆಗುತ್ತೆ ಅಂತ ಯೋಚನೆ ಮಾಡಿದರು. ಅದಕ್ಕೋಸ್ಕರವೇ 1924 ಮಾರ್ಚ್ 4 ಮತ್ತು 5ನೇ ತಾರೀಕಿಗೆ ಸರ್ವಧರ್ಮ ಸಮ್ಮೇಳನ ಮಾಡಿದರು. ಭಾರತ ಅಲ್ಲ, ಇಡೀ ಏಷ್ಯಾ ಖಂಡದಲ್ಲಿ ನಮ್ಮ ಇಲ್ಲಿ ಸೇರಿದಂಥವ್ರಿಗೆ ಗೊತ್ತಿರಬೇಕಿತ್ತು. ಸುಮ್ಮಗೆ ನಾವು ಇಲ್ಲಿ ಬಂದು ಹೋಗೋದಲ್ಲ. ಮುಂದೆ ನೀವು ಇಲ್ಲಿಂದ ಹೋದಾಗ ನಾರಾಯಣ ಗುರುಗಳ ಚಿಂತನೆಯನ್ನ ಪ್ರತಿ ಮನೆಗೆ ಮುಟ್ಟಿಸಿದ್ರೆ ಮಾತ್ರ ಭಾರತ ಉಳಿತದೆ, ನಾವು ಉಳಿತೀವಿ, ನಮ್ಮ ಪೀಳಿಗೆ ಉಳಿತದೆ. ನಮ್ಮ ಪೀಳಿಗೆಗೋಸ್ಕರ ಆದರೂ ನೀವು ಈ ಚಿಂತನೆಯನ್ನು ಮಾಡಬೇಕು. ಅದೇ ನಾರಾಯಣ ಗುರುಗಳು ವಿಶ್ವ ಸಮ್ಮೇಳನ, ಸರ್ವಧರ್ಮ ಸಮ್ಮೇಳನ ಮಾಡಿದರು. ಅವರೊಂದು ಬೋರ್ಡ್ ಹಾಕಿದ್ರು, ಅದು ಗೊತ್ತಿದೆ. ಇಂತಹ ಕಷ್ಟದ ಕಾಲದಲ್ಲಿ, ಇಂತಹ ಒಂದು ವಿಭಜನೆಯ ಕಾಲದಲ್ಲಿ, ಜಾತಿಯ ವಿಭಜನೆ, ಹಳ್ಳಿಗಳ ವಿಭಜನೆ, ಪಟ್ಟಣಗಳ ವಿಭಜನೆ, ಮನುಷ್ಯಗಳ ವಿಭಜನೆ, ಇದು ಭಾರತಕ್ಕೆ ಒಳ್ಳೆಯದಲ್ಲ ಅಂತ ಹೇಳಿಕೊಂಡಂತ ನಾರಾಯಣ ಗುರುಗಳು ಬಹುದೊಡ್ಡ ಒಂದು ಸರ್ವಧರ್ಮ ಸಮ್ಮೇಳನ ಮಾಡಿದರು. ಆ ಸರ್ವಧರ್ಮ ಸಮ್ಮೇಳನದ ಇಂಥದೇ ವೇದಿಕೆಯಲ್ಲಿ ಹೀಗೆ ಬೋರ್ಡ್ ಹಾಕಿದರು. ಏನು ಬೋರ್ಡ್ ಹಾಕಿದರು? ಈ ಸಭೆ ವಾದಿಸಲು ಅಲ್ಲ, ಗೆಲ್ಲಲಿಕ್ಕೂ ಅಲ್ಲ. ಯೋಚನೆ ಮಾಡಿ, ಈ ಸಭೆ, ಇಲ್ಲಿ ನಾವು ಏನು ಸಭೆ ಮಾಡಿದೆ, ಇದೇ ಸಭೆ ವಾದಿಸಲು ಅಲ್ಲ, ಗೆಲ್ಲಲಿಕ್ಕೂ ಅಲ್ಲ. ನಮ್ಮದನ್ನು ತಿಳಿಸಲಿಕ್ಕೆ, ನಿಮ್ಮದನ್ನು ತಿಳಿದುಕೊಳ್ಳಿಕ್ಕೆ. ಜಾತಿ ಹೇಳಬೇಡ. ನೋಡಿ, ಅದ್ಭುತವಾದಂಥ ಸಂತ. ಜಾತಿ ಸುಮ್ಮಗೆ ನಾವು ಅವರನ್ನು ಪೂಜೆ ಮಾಡೋದಲ್ಲ. ಪೂಜೆ ಅವರು ಯಾರು ಹೇಳ್ತಾರಲ್ಲ, ಕೆಲವರು ಅವು ಬಿಲ್ಲವೇರನ ಗುರು ಅಂತ, ಅವರಿಗೂ ನಾನು ಹೇಳೋದು, ಅವ್ರು ಹೇಳಿದ್ದೇನು? ಜಾತಿ ಹೇಳಬೇಡ, ಜಾತಿ ಕೇಳಬೇಡ, ಜಾತಿ ಬಗ್ಗೆ ಯೋಚನೆ ಮಾಡಬೇಡ. ಮತ ಧರ್ಮ ಯಾವುದಾದರೇನು, ಮನುಷ್ಯ ಒಳ್ಳೆಯವನಾದರೆ ಸಾಕು. ಇದು ನಾರಾಯಣ ಗುರುಗಳು ಆ ವಿಶ್ವಧರ್ಮ ಸಮ್ಮೇಳನದಲ್ಲಿ, ಆ ಸರ್ವಧರ್ಮದಲ್ಲಿ ಹೇಳಿದಂಥ ಮಾತು. ಅಂದು ಆ ಸಭೆಯಲ್ಲಿ ಬೌದ್ಧರು ಭಾಗವಹಿಸಿದ್ರು, ಮುಸ್ಲಿಮರು ಭಾಗವಹಿಸಿದ್ರು, ಕ್ರಿಶ್ಚಿಯನರು ಭಾಗವಹಿಸಿದ್ರು. ನಾರಾಯಣ ಗುರುಗಳ ಆ ಬಹುದೊಡ್ಡ ತಿರುವೇಲಿನಲ್ಲಿ ನಡೆದಂಥ ಇದು ಸಮ್ಮೇಳನ, ಬಹುದೊಡ್ಡ ಸಮ್ಮೇಳನ. ಅದು ಒಂದು ಕ್ರಾಂತಿಯನ್ನು ಎಬ್ಬಿಸಿದರು. ಆ ಪರಿಣಾಮವಾಗಿಯೇ ಪಾಕಿಸ್ತಾನ ಆಗುವುದು ಉಳಿಯಿತು, ಕೇರಳ ಭಾರತದ ಒಂದು ಅವಿಭಾಜ್ಯ ಅಂಗವಾಗಿ ಉಳಿಯಿತಲ್ಲ. ಅದಕ್ಕೆ ನಾರಾಯಣ ಗುರುಗಳು ಎಲ್ಲರೂ ಕೈ ಮುಗಿಬೇಕು. ಇಲ್ಲದ್ರೆ ಇವತ್ತು ನಾವು ಕಾಶ್ಮೀರದಲ್ಲಿ ಆದಂಥ ಪರಿಸ್ಥಿತಿ ಏನಾಗುತ್ತೆ, ಇದೆ ಬಾಂಗ್ಲಾದಲ್ಲಿ ಏನಾಗುತ್ತೆ, ಪಾಕಿಸ್ತಾನದಲ್ಲಿ ಏನಾಗುತ್ತೆ ಅಂತ ಗೊತ್ತಿರಬೇಕು. ಜಾತಿ ಯಾವುದರಲ್ಲಿಲ್ಲ. ಮುಸಲ್ಮಾನರಿದ್ದಾರೆ, ಅವರ ಹತ್ರ ಕೇಳ್ತಾ ಇದ್ದಾರೆ, ನಿಮ್ಮಲ್ಲಿ ಜಾತಿ ಇಲ್ವಾ? ಸಿಯಾ ಇದೆ, ಸುನ್ನಿ ಇದೆ, ಅಹಮದಿಯಾ ಇದೆ, ಸಲಾಫಿ ಇದೆ. ನೀವು ಏನು ಹೇಳ್ತೀರಿ? ನಾವೆಲ್ಲ ಮುಸ್ಲಿಂ ಅಂತ ಹೇಳ್ತೀರಿ. ಸರಿತಾನೆ. ಮತ್ತೆ ಕ್ರಿಶ್ಚಿಯನ್ರಲ್ಲಿ ಇಲ್ವಾ?
ಪ್ರೊಟೆಸ್ಟೆಂಟ್ ಇದ್ದಾರೆ, ರೋಮನ್ ಕೆಥೋಲಿಕ್ ಇದ್ದಾರೆ, ಬೇರೆ ಬೇರೆ ಇದ್ದಾರೆ. ಅವರಲ್ಲಿ 15 ಜಾತಿಗಳಿದೆ. ಆದರೆ ಅವರೆಲ್ಲಿ ತಪ್ಪಿ ಕೂಡ ನಾನು ಪ್ರೊಟೆಸ್ಟೆಂಟು, ನಾನು ರೋಮನ್ ಕೆಥೋಲಿಕ್ ಹೇಳೋದಿಲ್ಲ. ನಾನು ಕ್ರೈಸ್ತರಂತ ಹೇಳ್ತೀವಿ. ನಮಗೇನು ದರಿದ್ರ? ಹಿಂದೂ ಅಂತ ಹೇಳಿಕೆ ಏನು ದರಿದ್ರ? ನಾನು ಪೂಜಾರಿ, ನಾನು ಬಂಟ, ನಾನು ಕುಲಾಲು, ನಾನು ಸಫಲ ಹೇಳ್ತೀವಿ, ಅದು ಹಿಂದೂ ಅಂತ ಹೇಳ್ತೀವ? ಯಾವಾಗ ಇಲ್ಲಿರ್ತಕ್ಕಂಥ ನಾವೆಲ್ಲ ಜಾತಿಯನ್ನು ಬದಿಗೊತ್ತಿ ನಾನು ಈ ಭಾರತದ ಮಣ್ಣಿನಲ್ಲಿ ಹುಟ್ಟಿದವನು, ಜನನಿ ಜನ್ಮಭೂಮಿಶ್ಚ ಸ್ವರ್ಗಾದಪಿ ಗರಿಯಸಿ ಹೇಳಿದಂತ ಶ್ರೀರಾಮನ ನಾಡು ಇದು. ಧರ್ಮ ಅಧರ್ಮದ ಸಂಘರ್ಷದಲ್ಲಿ ಧರ್ಮ ಉಳಿದಕ್ಕೋಸ್ಕರ ನಾನು ಈ ಮಣ್ಣಲ್ಲಿ ಮತ್ತೆ ಮತ್ತೆ ಹುಟ್ಟಿ ಬರ್ತೇನೆ ಹೇಳಿದಂತ ಕೃಷ್ಣ ಹುಟ್ಟಿದ ನಾಡು ಇದು. ವಿವೇಕಾನಂದರು ಹುಟ್ಟಿದ ನಾಡು, ನಾರಾಯಣಗುರು ಹುಟ್ಟಿದ ನಾಡು, ಪುರಂದರ ಹುಟ್ಟಿದ ನಾಡು, ಕನಕದಾಸ ಹುಟ್ಟಿದ ನಾಡು, ಏಕನಾಥ ಹುಟ್ಟಿದಂಥ ನಾಡು, ಛತ್ರಪತಿ ಶಿವಾಜಿ ಹುಟ್ಟಿದ ನಾಡು. ಇಂಥ ನಾಡಿನಲ್ಲಿ ಹುಟ್ಟಿದ ನಮಗೆ ನಾನವರು ಸನಾತನ, ನಾನವರು ಹಿಂದೂ ಅಂತ ಹೇಳೋದಕ್ಕೆ ನಾಚಿಕೆ ಪಡೆದಿದ್ರೆ ಈ ಮಣ್ಣಿಗೆ ಮಾಡೋ ದ್ರೋಹ ಹೌದಾ ಅಲ್ವಾ ಅಂತ ನೀವು ಯೋಚನೆ ಮಾಡಬೇಕು. ಭಾರತ ವಿಶ್ವಗುರು ಆಗ್ತಾ ಹೋಗುತ್ತೆ. ಹೇಗಾಗೋದು? ಜಾತಿ ಇರೋರಿಗೆ ಹೋಗ್ಲಿಕ್ಕೆ ಆಗುತ್ತಾ? ಈ ದೇಶದ ಇವತ್ತು 5ನೇ ಸ್ಥಾನಕ್ಕೆ ಆರ್ಥಿಕ ಶಕ್ತಿಯಾಗಿ ಬೆಳೀತಾ ಉಂಟು ಈ ದೇಶ. ಇವತ್ತು ನಮ್ಮ ಮಕ್ಕಳಿಗೆ, ಮುಂದಿನ ಪೀಳಿಗೆಗೆ ಉದ್ಯೋಗ ಕೊಡ್ತಕ್ಕಂಥ ಅದ್ಭುತ ಶಕ್ತಿಗಳು ಆಗುತ್ತಾ ಇದೆ. ಪರಿವರ್ತನೆ ಆಗ್ತಿದೆ ಭಾರತದಲ್ಲಿ. ಪ್ರತಿಯೊಂದು ಕ್ಷೇತ್ರದಲ್ಲಿ ಪರಿವರ್ತನೆ ಆಗುತ್ತೆ. ಇಲ್ಲಿ ಪರಿವರ್ತನೆ ಜೊತೆ ನಾವು ಹೋಗಬೇಕಾ ಬೇಡವೋ? ಹೋಗಬೇಕು ಅಂತಾದರೆ ಯೋಚನೆ ಮಾಡುವಂಥದ್ದು ಬಹಳ ಅಗತ್ಯತೆ ಇದೆ. ನಿಮ್ಮ ಚಂದ್ರ ಹೇಳ್ತಾ ಇದ್ದೇನೆ ನಾನು. ಭೂತಕಾಲದ ತಪ್ಪುಗಳನ್ನು ನಾವು ಒಪ್ಪಬಾರದು. ಭೂತಕಾಲದಲ್ಲಿ ತಪ್ಪಾಗಿದೆ, ನನಗೂ ಗೊತ್ತಿದೆ. ನನಗೂ ಈ ಬಂಟ್ವಾಳ ವೆಂಕಟರಮಣ ದೇವಸ್ಥಾನಕ್ಕೆ ಪ್ರವೇಶ ಇರಲಿಲ್ಲ, ನನಗೂ ಅದರ ಅನುಭವ ಇದೆ. ಭುವನೇಶ್ವರೇ, ನಿಮ್ಗೆ ಅದು ಅನುಭವ ಆಗಿರ್ಲಿಕ್ಕಿಲ್ಲ, ನನಗೆ ಅನುಭವ ಆಗಿದೆ. ಸಂಜೀವಣ್ಣ, ದೇವಸ್ಥಾನಕ್ಕೆ ಹೋಗ್ಲಿಕ್ಕಿಲ್ಲ, ನಾನು ಸಣ್ಣದಿದ್ದೆ. ಮುಟ್ಟಿದ್ರೆ ದೇವರಿಗೆ ಒಂದು ಅಸ್ಪರ್ಶತೆ ಇದೆಯಾ? ಯಾವ ದೇವರು ಏಕಂ ಸತ್ವಿಪ್ರಹ ಬಹುಧಾವದಂತಿ. ನಮ್ಮ ಕೂಡ ಉಪನಿಷತ್ತು ಓದಿದ್ದೇವೆ ನಾವು ಕೂಡ. ನಮಗೆ ದುರಂತ ಅಂತ ಕೇಳಿದ್ರೆ ನಮ್ಮ ಇಲ್ಲಿರ್ತಕ್ಕಂಥ ಎಲ್ಲವರು ಕೂಡ, ನಾನು ಈಗ ಹೇಳೋದಾದ್ರೆ ಮೊನ್ನೆ ಸಿದ್ದಕಟ್ಟೆಯಲ್ಲಿ ಹೇಳಿದೆ, ನಮ್ಮ ಪ್ರತಿಯೊಬ್ಬ ಬಿಲ್ಲವನ ಮನೆಯಲ್ಲಿ, ಪ್ರತಿಯೊಬ್ಬ ಕುಲಾಲರ ಮನೆಯಲ್ಲಿ, ಪ್ರತಿಯೊಬ್ಬ ಸಫಲಿಗರ ಮನೆಯಲ್ಲಿ, ವಿಶ್ವಕರ್ಮನೆಯಲ್ಲಿ ನಮ್ಮ ದೇಶದ ಗ್ರಂಥಗಳು, ಪುರಾಣಗಳ ಪುಸ್ತಕಗಳು, ಅದು ಭಗವದ್ಗೀತೆ ಇಟ್ಕಿಡಿ. ಕುರಾನ್ ನೋಡಿ, ಅವರ ಮನೆಯಲ್ಲಿ ಪ್ರತಿಯೊಬ್ಬ, ಅವನಿಗೆ ಊಟ ಮಾಡಲಿಕ್ಕೂ ಸಾಧ್ಯ ಇಲ್ಲದಂತ ಒಬ್ಬ ಮುಸ್ಲಿಮನ ಮನೆಯಲ್ಲಿ ಧರ್ಮದ ಗ್ರಂಥ ಕುರಾನ್ ಇದೆ. ಯಾಕೆ? ಅವರಿಗೆ ಅದು ಸ್ಫೂರ್ತಿ ಕೊಡುತ್ತೆ, ಅದಕ್ಕೋಸ್ಕರ ಇಟ್ಟಿದ್ದಾರೆ. ಒಬ್ಬ ಕ್ರಿಶ್ಚಿಯನ್ರ ಮನೆಗೆ ಹೋಗಿ ನೀವು ಈ ಊಟಕ್ಕೆ ಸಾಧ್ಯ ಇಲ್ಲ, ಅವನ ಮನೆಯಲ್ಲಿ ಒಂದು ಬೈಬಲ್ ಇದೆ. ನಮಗೆ ದೇವರು ಇಷ್ಟೆಲ್ಲ ಕೊಟ್ಟ ಒಂದು 18 ಅಧ್ಯಾಯದ 700 ಶ್ಲೋಕ ಇರತಕ್ಕಂತಹ ಒಂದು ಭಗವದ್ಗೀತೆಯ ಪುಸ್ತಕವನ್ನ ನಿಮ್ಮ ಮನೆಯಲ್ಲಿ ಇಡಿ. ಆ ಮಕ್ಕಳಿಗೆ ನಿಮ್ಮ ಈ ಫೋನ್ ತೋರಿಸೋದ ಬದಲು ದಿನಕ್ಕೆ 1 ಪೇಜ್ ಓದಲಿ. ನಿಮ್ಮ ಮಗ ಮನೆಗೆ ಮಾತ್ರ ಆಸ್ತಿ ಅಲ್ಲ, ನಿಮ್ಮ ಊರಿಗೆ ಮಾತ್ರ ಆಸ್ತಿ ಅಲ್ಲ, ನಿಮಗೆ ಜನ್ಮ ಕೊಟ್ಟ ಭಾರತಕ್ಕೆ ಅವನ ಆಸ್ತಿ ಆಗುತ್ತಾನೆ. ಅಂಥ ಒಂದು ಗ್ರಂಥವನ್ನು ನಿಮ್ಮ ಮನೆಯಲ್ಲಿ ಇಟ್ಟು ಅದಕ್ಕೊಂದು ಕೈ ಮುಗಿದರೆ ಸಾಕು. ನೀವು ಬೇಕದು. ನಮ್ಮ ಮಕ್ಕಳು ಇಲ್ಲದ ಸಾಧ್ಯನೇ ಇಲ್ಲ. ನಮ್ಮ ಮಕ್ಕಳನ್ನು ಸಂಸ್ಕಾರ ಮಾಡಬೇಕು. ನಾನು ಮೊನ್ನೆ ಕೂಡ ಹೇಳಿದೆ, ಒಂದು ಭಗವದ್ಗೀತೆ ಓದಿದ್ರೆ ಏನಾಗುತ್ತೆ ಅನ್ನೋದಕ್ಕೊಂದು ಸಣ್ಣ ಹೇಳ್ತೀನಿ. ಗಂಡ ಹೆಂಡತಿಗೆ ಒಬ್ಬನೇ ಮಗ. ಇದು ಒಂದು ಭಗವದ್ಗೀತೆಯನ್ನು ಓದಿದ್ರೆ ಎಂತ ಮಗ ಆಗುತ್ತಾನೆ ಅನ್ನೋದಕ್ಕೊಂದು ಉದಾಹರಣೆ ಕೊಡ್ತಾ ಇದ್ದೇನೆ ನಿಮಗೆ. ಇದು ನೈಜ ಘಟನೆಯನ್ನೇ ನಿಮಗೆ ಹೇಳ್ತಾ ಇದ್ದಾನೆ. ತಾಯಿ ತಂದೆ ಮಗನಿಗೆ ಒಳ್ಳೆ ವಿದ್ಯಾಭ್ಯಾಸ ಕೊಡೋದು ಕಲಿಸಿದ್ರು. ಯೋಗೀಶ್ ಕೈರೋಡಿಯಾಗಿ ಕಷ್ಟದಲ್ಲಿದ್ದರೂ ಕೂಡ, ತೊಂದರೆಯಲ್ಲಿದ್ದರೂ ಕೂಡ, ನೋವಿನಲ್ಲಿದ್ದರೂ ಕೂಡ ಕಷ್ಟಪಟ್ಟು ಓದಿ ಇವತ್ತು ಪ್ರೊಫೆಸರ್ ಆಗಿದ್ದಾರೆ ಯೋಗೀಶ್. ಅವರೇನು ದೊಡ್ಡ ಶ್ರೀಮಂತಿಕೆ ಮನೆಯಲ್ಲಿ ಹುಟ್ಟಿದ್ದಾರೆ. ನನಗೆ ಸಣ್ಣದಿಂದ ಅವರ ಪರಿಚಯ ಇದೆ. ಅವರ ಹಾರ್ಡ್ ವರ್ಕ್, ಜ್ಞಾನ ಸಂಪಾದನೆ ಮಾಡಬೇಕು ಅನ್ನುವಂಥ ಛಲ ಇದೆಯಲ್ಲ, ಅವರನ್ನು ಇವತ್ತು ಆಳ್ವಾಸ್ ಕಾಲೇಜಿನ ಹೆಡ್ ಆಫ್ ದ ಡಿಪಾರ್ಟ್ಮೆಂಟ್ ಕನ್ನಡದ ಮಾಡಿದ್ದಾರೆ ಅವರನ್ನು. ಅಂತ ಒಂದು ಛಲ ಹುಡುಗನಲ್ಲಿತ್ತು. ವಿದ್ಯಾವಂತರಾದ, ಕೆಲಸಕ್ಕೆ ಹೋದ, ಮೊದಲ ಸಂಬಳವನ್ನು ತಂದ, ಆ ಸಂಬಳವನ್ನು ತನ್ನ ತಾಯಿ ಕೈಯಲ್ಲಿ ಕೊಟ್ಟ. ಅಮ್ಮ ನನ್ನ ಮೊದಲ ಸಂಬಳ ಇದನ್ನು ಹಿಡ್ಕೊ ಅಂತ ಹೇಳಿದಾಗ ಆ ತಾಯಿ ಏನು ಹೇಳಿದ್ಲು ಗೊತ್ತಾ? ಮಗ, ಈ ಸಂಬಳ ನನಗೆ ಕೊಡುವುದಲ್ಲ, ನೀನು ಈ ಹಣವನ್ನು ನಿನ್ನಗೆ ಬೆವರಿಳಿಸಿ ಕಷ್ಟಪಟ್ಟು ನಿನ್ನನ್ನು ಕಲಿಸಿದಾರಲ್ಲ ಆ ತಂದೆಯ ಕೈಯಲ್ಲಿ ಕೊಡು ಅಂತ ಹೇಳಿದಾಗ ಮಗ ಏನು ಹೇಳಿದ ಗೊತ್ತಾ? ನಾನು ತಂದೆ ಕೈಯಲ್ಲಿ ಕೊಡುವುದಿಲ್ಲ, ನಾನು ನಿನ್ನ ಕೈಯಲ್ಲೇ ಕೊಡುವುದು ಅಂತ ಹೇಳಿದ. ಕೊಟ್ಟು ಹೊರಗೆ ಹೋದ. ಕರೆದ್ಲು ತಾಯಿ, ಬಾ ಇಲ್ಲಿಂತ. ಬಂದ. ಏನು? ನಿನಗೆ ಒಂದು ಸಲ ಹೇಳಿದ್ದೇನೆ, ಈ ಹಣ ನನಗೆ ಸಲ್ಲುವುದಲ್ಲ, ಈ ನಿನಗೆ ಕಲಿಸಿದಂಥ, ನಿನಗೋಸ್ಕರ ಜೀವನವನ್ನೇ ತ್ಯಾಗ ಮಾಡಿದಂತಹ ಆ ಒಂದು ನಿನ್ನ ತಂದೆ ಕೈ ಕೊಡು ಅಂತ ಹೇಳಿದಾಗ ನಾನು ಕೊಡುವುದಿಲ್ಲಮ್ಮ, ನಾನು ಕೊಡಿದ್ರೆ ನಿನ್ನೆಲ್ಲ ಕೈಯಲ್ಲಿ ಕೊಡುದು ಅಂತ ಹೇಳಿದ.
ತಾಯಿ ಕೋಪದಿಂದ ಒಂದು ಕೆನ್ನೆಗೆ ಹೊಡೆದ್ಲು ಮಗನಿಗೆ. ನಾನು ಸತ್ತರೆ ನಿನ್ನ ತಂದೆಯನ್ನು ನೀನು ನೋಡ್ತೀಯಾ ಅಂತ ಕೇಳಿದ್ಲು. ನಾನು ಒಂದೆರಡು ಸತ್ತರೆ ನಿನ್ನ ಈ ಬುದ್ಧಿನ ತಂದೆಯನ್ನು ನೋಡ್ತೀಯಾ ಅಂತ ಕೇಳಿದಾಗ ಅವನು ಹೊಡೆದಗೆ ಈಗ ಕೈ ಮಾಡಿದಂತೆ. ಅಮ್ಮ, ನಾನು ಯಾಕೆ ಕೊಡುದಿಲ್ಲ ಅಂತ ಹೇಳಿದೆ ಗೊತ್ತ್ಯಾ? ನನ್ನ ತಂದೆ ಒಬ್ಬ ಸ್ವಾಭಿಮಾನಿ, ಯಾರತ್ತಲೂ ಕೂಡ ಹೀಗೆ ಮಾಡಿದ್ದಿಲ್ಲ, ಹೀಗೇ ಮಾಡಿದ್ದು, ಕೊಟ್ಟದ್ದು ಮಾತ್ರ ನನ್ನ ತಂದೆ, ಅತ್ತ ಸ್ವಾವಲಂಬಿ. ಇವತ್ತು ನಾನು ಹಣ ಕೊಡುವಾಗ ನನ್ನ ತಂದೆ ಕೈಯಲ್ಲಿರ್ತದೆ, ಕೆಳಗಿರ್ತದೆ. ನನ್ನ ತಂದೆಯ ಕೈ ಕೆಳಗಿರುವುದನ್ನ ಈ ಮಗ ನೋಡ್ಲಿಕ್ಕೆ ಸಾಧ್ಯನೇ ಇಲ್ಲ. ಅದಕ್ಕೋಸ್ಕರ ನಾನು ಅವ್ರ ಕೈ ಯಾವತ್ತೂ ಮೇಲಿರಬೇಕು. ದುಡ್ಡಿಗೋಸ್ಕರ ಅವ್ರ ಕೈ ಬೇಡುವಂತ ಪರಿಸ್ಥಿತಿ ಬರಬಾರದು. ಅದಕ್ಕೋಸ್ಕರ ನಿನಗೋಸ್ಕರಮ್ಮ ನಾನು ಅವರ ಪಾದಗಳ ಕಮಲಗಳಿಗೆ ಈ ಹಣವನ್ನು ಅರ್ಪಿಸಂತೆ ಹೋಗಿ ತಂದೆ ಹತ್ರ ಹೋಗುವಾಗ ತಂದೆ ಕೇಳ್ತಾ ಇದ್ದಾನೆ ಇನ್ನೊಂದು ರೂಮಿನಲ್ಲಿ. ಬಂದ ಮಗನನ್ನು ಅಪ್ಪಿಕೊಂಡ, ನಿನ್ನನ್ನು ಮಗನಾಗಿ ಪಡೆದಕ್ಕೆ ದೇವರಿಗೆ ಧನ್ಯವಾದಗಳು ಅಂತ ಹೇಳಿದ. ಇದಕ್ಕೆ ಕಾರಣ ಏನು ಗೊತ್ತಾ? ಭಗವದ್ಗೀತೆ ಅವನಿಗೆ ಕಲಿಸಿದ ಸಂಸ್ಕಾರ. ರಾಮಾಯಣ ಇರ್ಬೋದು, ಮಹಾಭಾರತ ಇರ್ಬೋದು, ಉಪನಿಷತ್ತುಗಳು ಇರ್ಬೋದು, ಚತುರ್ವೇದಗಳು ಇರ್ಬೋದು, ಭಾಗವತ ಇರ್ಬೋದು. ನಮ್ಮ ಮಕ್ಕಳಿಗೆ ನಮ್ಮ ಧರ್ಮದ ಪರಿಚಯ ಇಲ್ಲ. ಒಂದು ವೇಳೆ ನಮ್ಮ ಮಕ್ಕಳಿಗೆ ಧರ್ಮದ ಪರಿಚಯ ಇದ್ದರೆ ನಾವು ಹಿಂದುಳಿದ ವರ್ಗ ಆಗಲಿಕ್ಕೆ ಸಾಧ್ಯನೇ ಇಲ್ಲ. ನಾವು ಉಚ್ಚ ನೀಚದ ಆ ವಿಭಜನೆಗೆ ಬೀಳಲಿಕ್ಕೆ ಸಾಧ್ಯನೇ ಇಲ್ಲ. ನಮ್ಮನ್ನು ಅಸ್ಪೃಶ್ಯತೆ ಹೇಳುವ ಧೈರ್ಯ ಯಾರಿಗೂ ಇಲ್ಲ. ಅದಕ್ಕೆ ಹೇಳ್ತಾರೆ ನಾರಾಯಣ ಗುರುಗಳು, ವಿದ್ಯೆಯಿಂದ ಸ್ವತಂತ್ರರಾಗಿರಿ, ಸಂಘಟನೆಯಿಂದ ಬಲಯುತರಾಗಿರಿ. ಅದಕ್ಕೋಸ್ಕರ ಹೇಳಿದ್ದವರು. ಬಿಲ್ಲವ ಸಂಘ ಮಾಡೋದಕ್ಕೆ ಹೇಳಿದ್ದಲ್ಲ ಅವರು. ಸಂಘಟನೆ ಯಾಕೆ ಬೇಕು ಅಂತ ಕೇಳಿದ್ರೆ, ಇವತ್ತು ದೇಶದಲ್ಲಿ ನಡೆಯುವಂತಹ ನಮ್ಮ ಧರ್ಮ ಏನಿದೆ ಇದನ್ನು ನಾವು ಹಂಚುವುದಕ್ಕೋಸ್ಕರ ಈ ಕೆಲಸ ಮಾಡಬೇಕು. ನಾನು ಇವತ್ತು ಹೇಳಿದಂಥ ಎಲ್ಲ ಇಲ್ಲಿರತಕ್ಕಂಥ ನನ್ನ ಎಲ್ಲ ಸಂಘದ ಅಧ್ಯಕ್ಷರನ್ನ ಕೇಳೋದು ಇಷ್ಟೇ. ಪ್ರತಿಯೊಂದು ನಿಮ್ಮ ಗ್ರಾಮದಲ್ಲಿ, ಪ್ರತಿಯೊಂದು ಮನೆಯಲ್ಲಿ ಕೂಡ ಮುಂದಿನ ದಿನದಲ್ಲಿ, ಈಗ ದಿನೇಶ್ ಹೇಳಿದರು, ಪ್ರತಿಯೊಂದು ನಮ್ಮ ಜನಗಣತಿಯಲ್ಲಿ ನಾವು ಬಿಲ್ಲವರದ್ದು ಹಾಕಬೇಕು. ಎರಡನೆಯದ್ದು, ಪ್ರತಿಯೊಂದು ಧರ್ಮದ ಕೊಲಂನಲ್ಲಿ ಹಿಂದುವೇ ಹಾಕಿ, ಆಗ ಮಾತ್ರ ನಮ್ಮ ದೇಶಕ್ಕೆ ಶಕ್ತಿ ಬರುತ್ತೆ. ನಾವು ಅದನ್ನು ಬಿಟ್ಟು ಇನ್ನು ಅದನ್ನು ಪುನೊಂದು ಬೋರ್ಡ್ ಹಾಕಿದಾರಂತೆ, ನಾನು ದೇವರನ್ನು ನಂಬುವುದಿಲ್ಲ ಅಂತ. ನಾಸ್ತಿಕ. ಒಂದು ನೆನಪಿಟ್ಟುಕೊಳ್ಳಿ, ನಾಸ್ತಿಕನನ್ನು ಕೂಡ ಆಸ್ತಿಕ ಮಾಡಿದಂತ ಒಬ್ಬ ಸಂತ ಈ ದೇಶದಲ್ಲಿದ್ದರೆ ಅದು ನಾರಾಯಣ ಗುರು ಅನ್ನೋದನ್ನು ನೆನಪಿಟ್ಟುಕೊಳ್ಬೇಕು ನಾವು. ಒಬ್ಬ ನಾಸ್ತಿಕ ಅಂದ್ರೆ ದೇವರನ್ನು ನಂಬದವನು. ದೇವರು ನಂಬದವನು ಕೂಡ ದೇವರು ನಂಬಿಸಿದಂತ ಒಂದು ಶಕ್ತಿ ಇದೆ ಸಂತ, ಅದು ನಾರಾಯಣ ಗುರು ಅಂತ ಹೇಳಲಿಕ್ಕೆ ನಾನು ಮಾಡ್ತಾ ಇದ್ದೇನೆ. ಇವತ್ತು ಇತಿಹಾಸ ಮತ್ತು ಚರಿತ್ರೆಯನ್ನು ನಾವು ಅಧ್ಯಯನ ಮಾಡಬೇಕು. ನಾನು ನಮಗೆ ಟೈಮ್ ಕೊಟ್ಟಿದ್ದಾರೆ, ಎಂಥದ್ದು ಅರ್ಧ ಗಂಟೆ 20 ನಿಮಿಷ ಆಗ್ತಾ ಬಂತು. ಅದು ನೆನಪಿಟ್ಕೊಳ್ಳಿ, ಒಂದು ಪೆನ್ನು, ಒಂದು ಟೀಚರು, ಒಂದು ವಿದ್ಯಾರ್ಥಿ, ಒಂದು ಪುಸ್ತಕ. ಒಂದು ವಿದ್ಯಾರ್ಥಿ, ಒಂದು ಟೀಚರು, ಒಂದು ಪುಸ್ತಕ, ಒಂದು ಪೆನ್ನು. ಮನಸ್ಸು ಮಾಡಿದರೆ, ನಿರ್ಧಾರ ಮಾಡಿದರೆ ಜಗತ್ತನ್ನು ಬದಲಾಯಿಸಬಹುದು. ಬಿಲ್ಲವ ಸಮುದಾಯದ ಚಿಂತನೆಗಳನ್ನು ಬದಲಾಯಿಸಬಹುದು. ನಮ್ಮ ಮಟ್ಟವನ್ನು ಎತ್ತರಕ್ಕೇರಿಸಬಹುದು. ಇದು ನಮಗೆ ಇವತ್ತು ತೀರ್ಮಾನ ಆಗಬೇಕು. ನಾವು ಪ್ರತಿಯೊಬ್ಬನು ಏನೇನೋ ಸಂಪಾದನೆ ಮಾಡ್ತಾರೆ, ಜ್ಞಾನ ಸಂಪಾದನೆ ಮಾತ್ರ ನಮ್ಮನ್ನು ಎತ್ತುವುದು. ಜಗತ್ತು ಬೆಲೆ ಕೊಡುವುದು ಜ್ಞಾನಕ್ಕೆ ಹೊರತು ಜಾತಿಗಲ್ಲ, ದುಡ್ಡಿಗಲ್ಲ, ಆಭರಣಕ್ಕಲ್ಲ, ಆಸ್ತಿಗಲ್ಲ, ಹೆಸರಿಗಲ್ಲ. ಜ್ಞಾನ ಸಂಪಾದನೆಯೇ ನಮ್ಮ ಯೋಗ್ಯತೆಯನ್ನು ನಿರ್ಧಾರ ಮಾಡುತ್ತೆ. ಆ ನಿಟ್ಟಿನಲ್ಲಿ ನಾವೆಲ್ಲ ಕೆಲಸ ಮಾಡುವಂಥ ಅಗತ್ಯ ಇದೆ ಅಂತ ಹೇಳಿಕೊಂಡು, ನಾರಾಯಣ ಗುರು ಇದನ್ನೆಲ್ಲ ನಮ್ಮ ಗುರುಗಳ ಬಗ್ಗೆ ನಮ್ಮ ಯೋಗೀಶ್ವರು ಹೇಳ್ತಾರೆ. 1888ರಲ್ಲಿ ದೇವಸ್ಥಾನಕ್ಕೆ ಹೋಗಲಿಕ್ಕಾಗದ ಕಾಲಘಟ್ಟದಲ್ಲಿ ಅರವಿಪುರಮಲ್ಲಿ ನೈನಾರ್ ನದಿಯಲ್ಲಿ ಮುಳುಗಿ ಶಿವಲಿಂಗವನ್ನು ಎತ್ತಿ ಸ್ಥಾಪನೆ ಮಾಡಿ ಕಡೆಗೆ ಕನ್ನಡಿಯನ್ನು ಸ್ಥಾಪನೆ ಮಾಡಿದವರು ನಾರಾಯಣ ಗುರುಗಳು ಅಲ್ವಾ ಯೋಗೀಶ್ವರೇ? ಕನ್ನಡಿಯಲ್ಲಿ ಯಾರದ್ದು ನಂಬ್ತಾರ? ಕನ್ನಡಿ ಡಿಂಚನೆ ದೇವರೆಂದು. ಹೌದು, ನಿನಗೆ ನೀನೇ ದೇವರು, ನಿನಗೆ ನೀನು ಆತ್ಮ ಇವನ್ಯಾತ್ಮನೋ ಬಂಧುವ ಆತ್ಮ ಇವ ರಿಪುರಾತ್ಮ ಅಂತ ಭಗವದ್ಗೀತೆಯಲ್ಲಿ ಅದ್ಭುತವಾಗಿ ಹೇಳಿದ್ದಾನೆ ಕೃಷ್ಣ. ನಿನಗೆ ಶತ್ರು, ನಿನಗೆ ಮಿತ್ರ ನೀನೇ ಹೊರತು ಬೇರಲ್ಲ. ದೇವರು ಎಲ್ಲೆಲ್ಲೂ ಇದ್ದಾನೆ, ಎಲ್ಲೆಲ್ಲೂ ಇದ್ದಾನೆ, ನಿನ್ನಲ್ಲಿಯೂ ಇದ್ದಾನೆ, ಅವನಲ್ಲಿಯೂ ಇದ್ದಾನೆ. ಆದ ಕಾರಣ ಇಲ್ಲಿ ಬಂದಂಥ ಎಲ್ಲ ಬಂಧುಗಳು ಇತರ ವಿನಂತಿ ಮಾಡೋದು, ಪ್ರತಿ ವರ್ಷ ನಾವು ಇದನ್ನು ಆಯ್ಕೆ ಮಾಡ್ತಾ ಇದ್ದೇವೆ ಇಲ್ಲಿ ನಾರಾಯಣ ಗುರುಗಳ ಒಂದು ಜಯಂತಿಯನ್ನು. ನಮ್ಮ ಉದ್ದೇಶ ಇಷ್ಟೇ, ಬಿಲ್ಲವರು ವಿದ್ಯಾವಂತರಾಗಬೇಕು, ಬಿಲ್ಲವರು ಜ್ಞಾನಿಗಳಾಗಬೇಕು, ಬಿಲ್ಲವರು ಸ್ವಾವಲಂಬಿಗಳಾಗಬೇಕು. ಬೇಡುವ ಬಿಲ್ಲವರಾಗಬಾರದು. ಬೇಡುವ ಬಿಲ್ಲವನಾಗಿದ್ದರೆ ನಾರಾಯಣ ಗುರುಗಳಿಗೆ ಅದೊಂದು ಅಪಮಾನ. ತಪ್ಪಿಯೂ ಕೂಡ ನಾವು ಇವತ್ತು ಮಾಡ್ತಾರೆ, ರಾಜಕಾರಣಿಗಳು ಮಾಡ್ತಾರೆ ಓಟಿಗೋಸ್ಕರ. ಅಂತ ಕೊಡಬೇಡಿ ಕೈ. ದುಡಿದು ತಿನ್ನುವಂಥವ್ರಾಗಬೇಕು.
ದೇವರು ಕಷ್ಟಕ್ಕೆ ಪರಿಹಾರ ಅಲ್ಲ, ದುಡಿಮೆ ಕಷ್ಟಕ್ಕೆ ಪರಿಹಾರ ಅನ್ನುವಂಥ ಸತ್ಯವನ್ನು ನಿಮ್ಮ ಮುಂದೆ ಇಟ್ಟು ಇಲ್ಲಿ ಇವತ್ತು ಬಹಳ ದೂರದಿಂದ ಬಂದಿದ್ದೀರಿ. ಬಂದಂಥ ನಿಮಗೆಲ್ಲ ನಾನು ಈ ಸಂದರ್ಭದಲ್ಲಿ ಹೃದಯ ಶ್ರೀಮಂತಿಕೆಯ ಅಭಿನಂದನೆ, ಧನ್ಯವಾದನ್ನು ಕೊಟ್ಟು ಮುಂದಿನ ದಿನದಲ್ಲಿ ನಾವೆಲ್ಲ ಒಬ್ಬ ಶ್ರೇಷ್ಠ ಭಾರತೀಯರಾಗೋಣ, ಶ್ರೇಷ್ಠ ಸನಾತನ ಹಿಂದೂಗಳಾಗೋಣ, ಒಬ್ಬ ಶ್ರೇಷ್ಠ ಬಿಲ್ಲವನಾಗುವ ಅಂತ ಹೇಳಿಕೊಂಡು ಅವಕಾಶಕ್ಕೆ ವಂದಿಸಿ 2 ಮಾತುಗಳನ್ನು ಮುಗಿಸ್ತೇನೆ. ಜೈ ಹಿಂದ್. ನಿಖರ ಸುದ್ದಿ, ಸದಭಿರುಚಿಯ ಕಾರ್ಯಕ್ರಮ. ನೀವು ನೋಡ್ತಾ ಇದ್ದೀರಾ ಕಹಳೆ ನ್ಯೂಸ್, ಸಮಾಜದ ಜಾಗೃತಿಗಾಗಿ ವಸ್ತುನಿಷ್ಠ ವರದಿ.